ಉಪಹಸಿತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಗುರುವಾಗಿದ್ದಾನೆ. ಭಗವದ್ಗೀತೆ ನಮ್ಮ ಬದುಕಿನ ಮಾರ್ಗವಾಗಿದೆ. ಹಾಗಾಗಿ ಈ ನಮ್ಮ ಬದುಕನ್ನು ಇನ್ನಷ್ಟು ಮತ್ತಷ್ಟು ಇನ್ನೂ ಎಷ್ಟು ಸುಂದರವಾಗಿ ಮಾಡ್ಕೋಬಹುದೋ ಅಷ್ಟು ಸುಂದರವಾಗಿ ಮಾಡಿಕೊಳ್ಳುವಂತಹ ಎಲ್ಲ ಮಾರ್ಗಗಳನ್ನು ಈ ಭಗವದ್ಗೀತೆ ತೋರಿಸ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಘಂಟಾಘೋಷವಾಗಿ ಹೇಳ್ಬೋದು ಅಂತಾರಲ್ಲ, ಆ ರೀತಿ ಘಂಟಾಘೋಷವಾಗಿ ನಾವು ಭಗವದ್ಗೀತೆಯಲ್ಲಿ ಇದೆಲ್ಲ ಇದೆ ಕಣ್ರಿ ಅಂತ ಹೇಳಬಹುದು. ಮೊದಲಿಗೆ ಭಗವಂತ ಅರ್ಜುನನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡ್ತಾನೆ. ನಾವು ಸಾಂಖ್ಯ ಅಂದ ತಕ್ಷಣ ಯುದ್ಧ, ಓಕೆ, ಹಾಗಿದ್ರೆ ಇವನು ಯುದ್ಧವನ್ನು ಮಾಡ್ತಾ ಇದ್ದಾನ ಅಥವಾ ಯುದ್ಧಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾನ ಅಂತ ನಾವು ಯೋಚನೆ ಮಾಡೋ ಅಷ್ಟರಲ್ಲಿ ನಮಗೆ ಇಲ್ಲಿಯವರೆಗೆ ಅಂದರೆ 64 ಶ್ಲೋಕದ ಅರ್ಥ ತಿಳಿದಾಗ ನಮಗೆ ಗೊತ್ತಾಗಿದ್ದು ಯುದ್ಧ ಅಂದರೆ ಎಲ್ಲೋ ಕುರುಕ್ಷೇತ್ರದಲ್ಲ, ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಯುದ್ಧಕ್ಕೆ ಭಗವಂತ ನಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಎಷ್ಟು ಸುಂದರವಾಗಿ ಸಿದ್ಧ ಮಾಡ್ತಾ ಇದ್ದಾನಪ್ಪ ಭಗವಂತ ಅಂತ ಅಂದರೆ ನೋಡು, ಈ ಸಣ್ಣ ಮಗುಗೆ ಹೇಗೆ ನಾವು ಕೈ ಹಿಡಿದು ತಿದ್ದಿಸ್ತೀವಲ್ಲ ಆ ರೀತಿ ಭಗವಂತ ನಮಗೆ ಕೈ ಹಿಡಿದು ತಿದ್ದಿಸ್ತಾ ಇದ್ದಾನೆ. ಇದು ಸರಿಯಾದ ಮಾರ್ಗ. ನಿನಗೆ ಇದಕ್ಕೆ ನೋವಾಗ್ತಾ ಇದೆ, ಇದಕ್ಕೆ ದುಃಖ ಆಗ್ತಿದೆ, ನೀನು ಈ ಕಾರಣದಿಂದ ನೀನು ಇನ್ನೂ ದುಃಖದಲ್ಲಿದೆಯಾ ಅಂತ ನಮಗೆ ಹಂತ ಹಂತವಾಗಿ ಈ ಹಲಸಿನ ಹಣ್ಣು ತಿನ್ನಕ್ಕೆ ಬರದೇ ಇದ್ದವರಿಗೆ ನಮ್ಮ ಹಳ್ಳಿ ಕಡೆ ಹಿರಿಯ ಅಜ್ಜ ಕೂತ್ಕೊಂಡು ಹಲಸಿನ ಹಣ್ಣನ್ನು ನೀಟಾಗಿ ತೆಗೆದು ಆ ತೊಳೆ ಎಲ್ಲ ಬಿಡಿಸಿ ಕೊಡ್ತಾರಲ್ಲ, ಆ ರೀತಿ ಬಿಡಿಸಿ ಕೊಡ್ತಾ ಇದ್ದಾನೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ. ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಭಗವಂತ ನಮ್ಮ ಉದ್ಧಾರಕ್ಕೋಸ್ಕರ, ಅಂದರೆ ನಾವು ಯಾಕೆ ಅಳ್ತೀವಿ ಅಥವಾ ನಮಗೆ ಯಾಕೆ ಈ ದುಃಖದ ಸ್ಪರ್ಶ ಇದೆ ಅಂತ ನಮಗೆ ಗೊತ್ತಾಗ್ತಾ ಹೋಗಿದ್ದು ಈ ಕಾಮ, ಕ್ರೋಧ, ಸಮೋಹ ಮತ್ತು ನಮ್ಮ ಆಸೆಯಿಂದ ಕೊನೆಗೆ ಅದು ಎಲ್ಲವುದಕ್ಕೂ ಅಡ್ಡಿ ಹಾಕುತ್ತೆ. ಹಾಗೂ ನಮ್ಮ ಆತ್ಮಹತ್ಯೆಗಳಿಗೆ ಅಥವಾ ಕೊಲೆಗಳಿಗೆ ಅದು ಹೇಗೆ ಕಾರಣ ಆಗ್ತಾ ಇದೆ ಅಂತ ನಮಗೆ ಕೃಷ್ಣ ಹೇಳ್ದ. ಅಷ್ಟೇ ಅಲ್ಲ, ಕೋಪ ದುರ್ಬಲರ ಮನಸ್ಸಿನಲ್ಲಿ ಅಳುವಾಗಿ ಬಂದರೆ ಸದೃಢರು ಇನ್ನೊಂದು ರೀತಿ ಅದನ್ನು ವ್ಯಕ್ತಪಡಿಸ್ತಾರೆ ಅಂತಲೂ ಹೇಳ್ದ. ಅಷ್ಟೇ ಅಲ್ಲದೆ ಆತ್ಮವನ್ನು ನಾವು ಒಳಗಿನಿಂದ ಹೇಗೆ ನಾವು ಇನ್ನಷ್ಟು ಮತ್ತಷ್ಟು ಸುಂದರವಾಗಿ ಇಟ್ಕೋಬಹುದು, ಅಂದರೆ ನಮಗೆ ಪ್ರಸಾದದ ರೂಪದಲ್ಲಿ ಭಗವಂತ ನಮಗೆ ಹೇಗೆ ಸಿಗ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಪ್ರಸಾದ ಅಂದರೆ ಏನೂ ಅಲ್ಲ, ಒಳಗಿನ ಸುಖ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಯಿತು ಕಳೆದ ಸಂಚಿಕೆಯಲ್ಲಿ. ಇವತ್ತು 65ನೇ ಶ್ಲೋಕಕ್ಕೆ ಹೋಗೋಣ. ಈ 65ನೇ ಶ್ಲೋಕದಲ್ಲಿ ಯಾಕೆ ಭಗವಂತ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ನಮ್ಮೆಲ್ಲರ ಪ್ರಶ್ನೆ ಏನಪ್ಪ ಅಂತ ಅಂದರೆ ಕಾಡುತ್ತೆ, ಭಗವಂತನೇ ಎಲ್ಲ ಮಾಡಿಸ್ಬೇಕಾದ್ರೆ, ಇದು ನಮ್ಮ ಮನೆಯಲ್ಲಿ ಮಾತಾಡಬೇಕಾದ್ರೂ ಈ ವಾದ ಪ್ರತೀ ಸಲ ಬರುತ್ತೆ, ಭಗವಂತನೇ ಎಲ್ಲ ಮಾಡಿಸ್ತಾನಲ್ವಾ, ಭಗವಂತನೇ ಎಲ್ಲ ಮಾಡಿಸ್ಬೇಕಾದ್ರೆ ಒಳ್ಳೆಯದು ಅವನೇ ಬುದ್ಧಿ ಕೊಡಬೇಕಪ್ಪ, ಕೆಟ್ಟ ಬುದ್ಧಿ ಯಾಕೆ ಕೊಡ್ತಾನೆ ಅಲ್ವಾ, ನಮ್ಮನ್ನು ಹುಟ್ಟಿಸಿದ್ದಾನೆ ಅಂತ ಅಂದಮೇಲೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ, ಇಷ್ಟೊಂದು ಸುಂದರವಾಗಿದೆ, ಹೀಗೆಲ್ಲ ಇದ್ದ ಮೇಲೆ ಅವನೇ ನಮಗೆ ಒಳ್ಳೆ ದಾರಿ ತೋರಿಸ್ಬೇಕು, ಅಥವಾ ಅವನೇ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆಲ್ಲ ತೋರಿಸ್ಬಿಡ್ಬೇಕಪ್ಪ, ಯಾಕೆ ನಮಗೆ ಈ ರೀತಿ ಪರೀಕ್ಷೆಗಳನ್ನು ಕೊಡ್ತಾನೆ, ಹಾಗಿದ್ರೆ ನಾವು ಕೆಟ್ಟದ್ದು ಮಾಡಿದ್ರೂ ಭಗವಂತನಿಗೆ ಸೇರುತ್ತೆ ಅಲ್ವಾ ಅಂತ ಬಹಳಷ್ಟು ಜನ ವಾದವನ್ನು ಮಾಡೋದು ಉಂಟು. ಆದರೆ ಇದಕ್ಕೆ ಹೆಜ್ಜೆ ಹೆಜ್ಜೆಗೆ ನನಗೆ ಈ 4 ಶ್ಲೋಕದಲ್ಲಿ ಭಗವಂತ ಉತ್ತರವನ್ನು ಕೊಡ್ತಾ ಇದ್ದಾನೆ. ಯಾಕೆ ನಾವು ಈ ಮಾಯೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಷ್ಟೊಂದು ಭಗವದ್ಗೀತೆ ಓದ್ತೀವಿ, ಭಾಗವತ ಓದ್ತೀವಿ, ಪಾರಾಯಣವನ್ನು ಮಾಡ್ತೀವಿ, ಇಷ್ಟೆಲ್ಲ ಓದಿದ್ರೂ ಸಹ ನಮಗೆ ಆ ಆಸೆಯನ್ನು ಬಿಡೋದಕ್ಕೆ ಸಾಧ್ಯವೇ ಯಾಕಾಗ್ತಿಲ್ಲ ಅಂತ ಈ 4 ಶ್ಲೋಕದಲ್ಲಿ ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ 65ನೇ ಶ್ಲೋಕದಲ್ಲಿ ಇಂದ್ರಿಯ ನಿಗ್ರಹ ಯಾಕೆ ಮುಖ್ಯ, ಯಾಕೆ ಮಾಡಬೇಕು ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಹೆಜ್ಜೆ ಹೆಜ್ಜೆಗೆ ಭಗವಂತ ಸುದೀರ್ಘವಾಗಿ ಪ್ರವಚನವನ್ನೇ ಕೊಟ್ಟ ಅಂತ ಅಂದರೆ ಖಂಡಿತವಾಗ್ಲೂ ಸುಳ್ಳಾಗೋದಿಲ್ಲ. ನನಗೆ ಈಗಲೂ ಸಹ ಆಶ್ಚರ್ಯ ಆಗೋದು, ಆ 45 ನಿಮಿಷದಲ್ಲಿ ಭಗವಂತ ಅರ್ಜುನನಿಗೆ ಹೇಗೆ ಹೇಳ್ದ,
ಅದರ ಜೊತೆಗೆ ಅರ್ಜುನ ಹೇಗೆ ಅಷ್ಟನ್ನು ಅರ್ಥ ಮಾಡ್ಕೊಂಡ ಅಂತ ಅಂದರೆ ಅವನಿನ್ನೆಷ್ಟು ಜ್ಞಾನಿ ಇರಬಹುದಪ್ಪ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಏಕೆಂದರೆ ಭಗವದ್ಗೀತೆ ಪಾರಾಯಣ ಮಾಡೋ ಶ್ಲೋಕ ಅಲ್ಲ, ಪಾರಣೆ ಮಾಡೋ ಶ್ಲೋಕ. ನಮಗೆ ಒಂದೊಂದು ಶ್ಲೋಕವನ್ನು ಅರ್ಗಿಸ್ಕೋಬೇಕಾದ್ರೆ ಅಪ್ಪ ಇಷ್ಟೊಂದು ಊಟ ಮಾಡಿಬಿಟ್ಲಾ ಅಂತ ಅನ್ನಿಸುವಾಗ ಅರ್ಜುನ ಆ 700 ಶ್ಲೋಕವನ್ನು ಹೇಗೆ ಡೈಜೆಷನ್ ಮಾಡಿಕೊಂಡ ಅನ್ನೋದು ಅವನಿಗೆ ಬಿಟ್ಟಿತ್ತು ಅಲ್ವಾ. ಹಾಗಿದ್ರೆ 65ನೇ ಶ್ಲೋಕ ಏನು ಹೇಳ್ತಾ ಇದೆ ನೋಡೋಣ. ಈ 65ನೇ ಶ್ಲೋಕ ಹೇಳ್ತಾ ಇದೆ, ಪ್ರಸಾದೆ ಅಂದರೆ ಪ್ರಸನ್ನವಾಗಿರುವುದು ಅನ್ನೋ ಅರ್ಥ ಒಂದು ಕಡೆ ಕೊಟ್ಟರೆ, ಅದು ಯಾವಾಗ ಸಿಕ್ಕುತ್ತೆ ಅಂದರೆ ಭಗವಂತನ ಅವ್ಯಾಜ ಅನುಗ್ರಹವನ್ನು ಸಾಧಿಸಿದಾಗ ಅಂತ ಇನ್ನೊಂದು ಅರ್ಥ ಕೊಡ್ತಾ ಹೋಗುತ್ತೆ. ಸರ್ವ ಅಂದರೆ ಎಲ್ಲ, ದುಃಖಾನಾಂ ಭೌತಿಕ ಕ್ಲೇಶಗಳು, ದುಃಖಗಳು, ನೋವುಗಳು, ಹಾನಿ ನಾಶವು ಅಸ್ಯ ಅವನ ಉಪಜಾಯತೆ ಉಂಟಾಗುತ್ತದೆ. ಇಲ್ಲಿ ಬರೀ ಜಾಯತೆ ಅಂತ ಹೇಳ್ತಾ ಇಲ್ಲ ಭಗವಂತ, ಉಪಜಾಯತೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕಾರಣವನ್ನು ಮುಂದೆ ನೋಡೋಣ. ಪ್ರಸನ್ನ ಚೇತಸಃ ಅಂದರೆ ಸಂತೋಷ ಚಿತ್ತವಾದ, ಹೀಂ ಖಂಡಿತವಾಗಿಯೂ, ಆಶು ಬೇಗನೆ, ಬುದ್ಧಿಯು ಅಂದರೆ ಸಾಕಷ್ಟು, ಅವಶಿಷ್ಯತೆ ಅಂದರೆ ಸ್ಥಾಪಿತವಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ತೃಪ್ತಿ ಅನ್ನೋದು ನಮಗೆ ಯಾವಾಗ ಸಿಗ್ತಾ ಹೋಗುತ್ತೆ? ಈ ಕ್ಲೇಶ ಇಲ್ಲದೆ ಇರೋ ಹಾಗೆ ಯಾವಾಗ ಆಗತ್ತೆ? ನಮಗೆ ಯಾವಾಗ ಬುದ್ಧಿ ಬರುತ್ತಪ್ಪ ಅಂತ ಹೇಳ್ತೀವಲ್ವ, ಆ ರೀತಿ ನಮಗೆ ಯಾವಾಗ ಬರುತ್ತಪ್ಪ ಅಂತ ನಾವೇನಾದರೂ ನೋಡೋದಾದರೆ ಮೊದಲನೇ ಪಾದದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಪ್ರಸಾದೇ ಸರ್ವ ದುಃಖಾನಾಂ ಅಂದರೆ ಪ್ರಸನ್ನವಾಗಿರುತ್ತದೆ. ಉದಾಹರಣೆ ಹೇಳಬೇಕು ಅಂತ ಅಂದರೆ, ನಮ್ಮ ಎಲ್ಲ ನೋವು ನಲಿವು ಪ್ರತಿಯೊಂದಕ್ಕೂ ಏನು ಕಾರಣನಪ್ಪ ಅಂತ ನಾವೇನಾದರೂ ಸೂಕ್ಷ್ಮವಾಗಿ ನೋಡಿದ್ರೆ ಅದೆಲ್ಲದಕ್ಕೂ ಮನಸ್ಸೇ ಕಾರಣ. ಮನಸ್ಸು ಬಿಟ್ಟು ಇನ್ಯಾವುದೂ ಕಾರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಮೊದಲನೇ ಶ್ಲೋಕದಿಂದಲೂ ನಾವು ತಿಳ್ಕೊಂಬಂದಿದ್ದೀವಿ. ಅಂದರೆ ಮನಸ್ಸು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿದ್ದ ಹಾಗೆ. ಅದಕ್ಕೇ ಶುಚಿಹಿ ಅಂತ ಹೇಳಬೇಕಾದ್ರೂ ಅದನ್ನೇ ಹೇಳ್ತಾ ಹೋಗ್ತಾರೆ. ಕೇವಲ ದೈಹಿಕ ಶುಚಿತ್ವ ಅಲ್ಲ, ಮಾನಸಿಕ ಶುಚಿತ್ವ ಹಾಗೂ ಶುಚಿತ್ವ ಬಹಳ ಮುಖ್ಯ. ನಿಮ್ಮ ಆತ್ಮ ಪರಿಶುದ್ಧವಾಗಿದ್ದರೆ, ಆತ್ಮ ಯಾವಾಗಲೂ ಪರಿಶುದ್ಧವಾಗೇ ಇರುತ್ತೆ, ಏಕೆಂದರೆ ಅದು ಭಗವಂತನ ಅಂಶ. ನಮ್ಮ ಮನಸ್ಸು ಮತ್ತು ಬುದ್ಧಿ ಶುಚಿತ್ವವಾಗಿದ್ದರೆ ನೀವು ಸ್ನಾನ ಮಾಡೋ ಅವಶ್ಯಕತೆಯೂ ಇಲ್ಲ, ನೀವು ಭಗವಂತನನ್ನು ಪ್ರಾರ್ಥನೆ ಮಾಡ್ಬೋದು ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ನಾವು ಪ್ರತಿನಿತ್ಯ ಏನು ಮಾಡ್ತೀವಿ, ಈ ಬಾಹ್ಯ ದೇಹಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ವಿನಃ ಮನಸ್ಸಿನ ಕೊಳೆ ಅಥವಾ ಹೃದಯದಲ್ಲಿರುವ ಕೊಳೆಯನ್ನು ತೊಳೆಯುವಂತಹ ಕೆಲಸವನ್ನು ನಾವು ಮಾಡ್ತಾನೇ ಇಲ್ಲ. ಅದು ಯಾವಾಗ ಸಾಧ್ಯ ಅಂದರೆ ಧ್ಯಾನದಿಂದ ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ. ಒಬ್ಬ ಗುರು ಮತ್ತು ಶಿಷ್ಯ ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಆ ಕಾಡಿನಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ, ಗುರುವಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಆಗ ಶಿಷ್ಯನಿಗೆ ಹೇಳ್ತಾರೆ, ಹೋಗಿ ನೀರು ತೊಗೊಂಬ ಅಂತ. ಆ ಶಿಷ್ಯ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಈ ಜಿಂಕೆಗಳ ದಂಡು ಅಥವಾ ಪ್ರಾಣಿಗಳ ದಂಡು ಏನು ಮಾಡುತ್ತೆ, ಹೋಗಿ ಆ ನೀರಿನ ಮೇಲೆ ಓಡಾಡಿಬಿಡುತ್ತೆ. ಓಡಾಡಿದಾಗ ಆ ನೀರೇನಾಗುತ್ತೆ, ಆ ಕೆರೆ ನೀರು ಕೆಸರಾಗ್ಬಿಡುತ್ತೆ. ಆಗ ಶಿಷ್ಯ ಬಂದು ಹೇಳ್ತಾನೆ, ಇಲ್ಲ ಆ ನೀರು ಕುಡಿಯೋದಕ್ಕೆ ಯೋಗ್ಯವೇ ಇಲ್ಲ ಗುರುಗಳೇ, ಯಾಕೆ ಅಂದರೆ ಅದು ಕೆಸರಾಗಿದೆ ಅಂತ ಹೇಳ್ತಾನೆ. ಎಷ್ಟೇ ಆಗಲಿ ಗುರು ಅಲ್ವಾ, ಗುರುಗೆ ಗೊತ್ತಿರುತ್ತೆ ಈಗ ತಾನೇ ಪ್ರಾಣಿಯ ದಂಡು ಹೋಗಿದೆ, ಹಾಗಾಗಿ ಅಲ್ಲಿ ಹಾಗೆ ರೀತಿ ಕೆಸರಾಗಿದೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೋಕಂದ ಅಂತ ಹೇಳಿ ಅವರು ಕೂರಿಸ್ಕೊತಾರೆ. ಕೂತ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಈಗ ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ಹೋಗಿ ನೋಡಿದಾಗ ಆ ನೀರು ಎಷ್ಟು ತಿಳಿಯಾಗಿರುತ್ತಪ್ಪ ಅಂತಂದರೆ ಕೆಳಗಡೆ ಏನಿದೆಯೋ ಅದಷ್ಟು ಕಾಣೋ ಅಷ್ಟು ಪಾರದರ್ಶಕವಾಗಿರುತ್ತೆ. ಆಗ ಶಿಷ್ಯ ಹೋಗಿ ಹೇಳ್ತಾನೆ, ಇಲ್ಲ ಗುರುಗಳೇ, ಈ ನೀರು ತುಂಬ ಚೆನ್ನಾಗಿದೆ, ಈಗಲೇ ತೊಗೊಂಬರ್ತೀನಿ ಅಂತ ಗುರುವಿಗೆ ಆ ನೀರನ್ನು ತಂದು ಕೊಡ್ತಾನೆ. ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ, ನಮ್ಮ ಮನಸ್ಸು ಏನಾಗೋಗುತ್ತೆ, ಈ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಏನೇನು ಷಡ್ವರ್ಗಗಳಿದೆ ಇದನ್ನೆಲ್ಲ ಕಲಸಿ ಮೇಲೊಗ್ರ ಮಾಡಿ ಒಂದಷ್ಟು ನಾವು ಅದಕ್ಕೆ ಇನ್ನೊಂದಿಷ್ಟು ಆಸೆ ಎಲ್ಲದನ್ನು ಹಾಕಿ ಕೆಸರು ಮಾಡಿ ರಾಡಿ ಮಾಡಿ ಹಾಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಏನಾಗ್ತಾ ಹೋಗುತ್ತೆ, ನಮಗೆ ಇದು ಬೇಕು ಅದು ಬೇಕು, ಇದು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ, ಕೋಪ ಬರುತ್ತೆ.
ಆಸೆ ಜಾಸ್ತಿ ಆಗುತ್ತೆ, ಇನ್ಯಾರ ಮೇಲೋ ಕೂಗಾಡ್ತೀವಿ, ಇನ್ಯಾರ ಮೇಲೋ ಕಿಚ್ಚಾಡ್ತೀವಿ. ಆದರೆ ಸ್ವಲ್ಪ ಸಮಯ ಕೊಟ್ಟು ನಾವು ಧ್ಯಾನದಲ್ಲಿ ಕುಳಿತಾಗ ನಮ್ಮ ಮನಸ್ಸು ಸಹ ಶಾಂತವಾಗುತ್ತೆ. ಅದೆಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಕೆಸರೆಲ್ಲಾರು ಹೋಯ್ತಾ? ಹೋಗಲಿಲ್ಲ, ಆ ಕೆರೆಯ ತಳಭಾಗದಲ್ಲಿ ಹೋಗಿ ಕೂತ್ಕೊಳ್ತು ಅಷ್ಟೇ. ಹಾಗೆ ನಾವು ಒಂದು ಸಮಚಿತ್ತದಿಂದ ಯೋಚನೆ ಮಾಡಿದಾಗ ನಮ್ಮ ಇಂದ್ರಿಯಗಳು ಏನಾಗ್ತಾ ಹೋಗುತ್ತೆ, ನಿಗ್ರಹಕ್ಕೆ ಬರ್ತಾ ಹೋಗುತ್ತೆ. ಎಸ್, ಹಬ್ಬ ಬಂತು, ಎಸ್ ನ್ಯೂ ಇಯರ್ ಬರ್ತಾ ಇದೆ. ನಮ್ಮದು ನ್ಯೂ ಇಯರ್ ಅಲ್ಲವೇ ಅಲ್ಲ, ಆದರೂ ಸಹ ಎಸ್ ನ್ಯೂ ಇಯರಿಗೆ ಬಟ್ಟೆ ತೊಗೋಬೇಕು, ನ್ಯೂ ಇಯರಿಗೆ ದೇವಸ್ಥಾನಕ್ಕೆ ಹೋಗಬೇಕು, ಇದು ಮಾಡಿಬಿಡ್ಬೇಕು, ಅದು ಮಾಡಿಬಿಡ್ಬೇಕು, ಹೀಗೆ ಮಾಡಿಬಿಡ್ಬೇಕು, ಹಾಗೆ ಮಾಡಿಬಿಡ್ಬೇಕು. ಸ್ವಲ್ಪ ಪ್ರಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಎಸ್ ಕೇವಲ ಕ್ಯಾಲೆಂಡರ್ ಮಾತ್ರ ಬದಲಾಗ್ತಿದೆ, ಇನ್ನೇನೂ ಬದಲಾಗ್ತಿಲ್ಲ. ಆದರೆ ಹೊಸ ಆಲೋಚನೆಗಳನ್ನು ನಾನು ತೆಗೆದುಕೊಂಡು ನನ್ನ ಜೀವನವನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಕೋಬೋದು ಅಂತ ನನಗೆ ಹೆಜ್ಜೆ ಹೆಜ್ಜೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಈ ಇಂದ್ರಿಯ ನಿಗ್ರಹ ಆಗೋದ್ರಿಂದ ಅಂದರೆ ಮನುಷ್ಯನ ಮನಸ್ಸು ಏನಾಗ್ತಾ ಹೋಗುತ್ತೆ, ನಾವು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕೇ ವಿನಃ ಇಂದ್ರಿಯಗಳ ಹಿಂದೆ ನಾವು ಹೋಗಬಾರ್ದು. ನಾವು ಹೋದಾಗ ಏನಾಗ್ತಾ ಹೋಗುತ್ತೆ, ನಮಗೆ ನೋವಾಗ್ತಾ ಹೋಗುತ್ತೆ. ಎಸ್, ಇವ್ರ ಮನೆಗೆ ಹೋಗ್ತಾ ಇದ್ದೀನಿ, ಇವ್ರ ಮನೇಲಿ ಇಂಥ ರಾಯಲ್ ಟ್ರೀಟ್ಮೆಂಟೇ ಸಿಕ್ಕುತ್ತೆ, ಇಂದ್ರಿಯಗಳ ಆಸೆ. ನಾವು ನಮ್ಮ ಮನಸ್ಸು ಹೂನಪ್ಪ ಸಿಕ್ಕುತ್ತೆ ಹೋಗೋಣ, ಅಲ್ಲಿ ನಿಮಗೆ ಸಿಕ್ಕೋದೇ ಇಲ್ಲ, ಆಗ ದುಃಖ ಆಗುತ್ತೆ. ಅದೇ ಇಲ್ಲ ಮನಸ್ಸೇ, ಅದು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡೋಣ, ನಮಗೆ ಯಾರಿಂದ ಏನೂ ಒಪ್ಕೊಳ್ಳೋದು ಬೇಡ, ಅಕ್ಸೆಪ್ಟ್ ಮಾಡೋದು ಬೇಡ ಅಂತ ನಾವು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲಿಗೆ ತಗೊಂಡಾಗ ನಮಗೆ ನೋವಾಗೋದಿಲ್ಲ. ನಮ್ಮ ಎಲ್ಲ ನೋವುಗಳಿಗೆ ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ, ಆ ಎಲ್ಲ ನೋವುಗಳಿಗೆ ನಮ್ಮ ಇಂದ್ರಿಯಗಳೇ ಕಾರಣ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಹೋಗ್ತಾರೆ, ಇಂದ್ರಿಯಗಳ ಹತೋಟಿಗೆ ಬಂದಾಗ ಏನಾಗುತ್ತಪ್ಪ ಅಂತ ಅಂದರೆ ಸರ್ವ ದುಃಖಾನಾಂ, ಅಂದರೆ ಎಲ್ಲ ಅದೇ ಕಾರಣ ಆಗಿರುತ್ತೆ. ಹಾಗಾಗಿ ಆಗ ಏನಾಗುತ್ತಂದರೆ ದುಃಖ ನಾಶ ಆಗತ್ತೆ. ನಾವು ಭಗವಂತನ ಮೊರೆ ಹೋಗಿ ಇಂದ್ರಿಯಗಳ ನಿಗ್ರಹ ಮಾಡಿದಾಗ ಏನಾಗುತ್ತೆ, ನಮಗೆ ದುಃಖ ನಾಶ ಆಗುತ್ತೆ. ದುಃಖ ನಾಶ ಆದಾಗ ಏನಾಗುತ್ತೆ, ದುಃಖ ತಾನೇ ನಾಶ ಆಗಿದ್ದು ಅಲ್ವಾ? ಆದರೆ ದುಃಖ ನಾಶ ಆದರೆ ನಮಗೆ ನೆಮ್ಮದಿ ದೊರಕುತ್ತಾ ಹೋಗುತ್ತೆ. ಯಾರಿಂದಲೂ ಏನೂ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ. ಎಸ್, ಇವನು ನನ್ನ ಮಗ, ಇವನು ನನ್ನ ಮಗಳು, ನಾನು ಇವಳನ್ನು ಸಾಕಬೇಕು, ಇವನನ್ನು ಸಾಕಬೇಕು ಅಷ್ಟೇ. ನಮಗೆ ಅವರು ಫಾರಿನ್ನಿಗೆ ಹೋದರೂ ಬೇಜಾರಾಗಲ್ಲ, ಬೇರೆ ಊರಿಗೆ ಹೋದರೂ ಬೇಜಾರಾಗಲ್ಲ, ಏನೂ ಆಗಲ್ಲ. ಅದೇ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು, ಹೌದು ನನಗೆ ಹುಷಾರಿಲ್ಲ, ನನ್ನ ಮಗುನೇ ಬಂದು ಗಂಜಿ ಕೊಡಬೇಕು, ನನ್ನ ಮಗುನೇ ಸುಶ್ರುತ ಮಾಡಬೇಕು ಅಂತ ಅಂದಾಗ ಏನಾಗುತ್ತೆ, ಮಕ್ಕಳು ಬರಲಿಲ್ಲ ಅಂದರೆ ನಮಗೆ ಬೇಜಾರಾಗತ್ತೆ ಅಲ್ವಾ? ಇಲ್ಲಿ ಮಕ್ಕಳ ಎಕ್ಸಾಂಪಲ್, ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಅಂದರೆ ನಮ್ಮ ಆಸೆಗಳಿಂದ ನಮಗೆ ದುಃಖ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಚಿಕ್ಕ ಕಾರಣವಾಗಿದೆ. ಹೌದು, ಅವ್ರ ಮನೇಲಿ ಹಾಗಂತೆ, ಇವ್ರ ಮನೇಲಿ ಹೀಗಂತೆ, ಬೇಡ, ನಮ್ಮ ಮನೇಲಿ ಹೀಗಿದೆ, ಇದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆಗೇನಾಯಿತು, ದುಃಖ ನಾಶ ಆಯಿತು. ನನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿದಾಗ ನನಗೆ ದುಃಖ ನಾಶ ಆಗುತ್ತೆ. ಸಾಕಷ್ಟು ಜನ ಜೀವನದಲ್ಲಿ ಫೇಲ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಬೇರೆಯವ್ರ ಕ್ವಶನ್ ಪೇಪರ್ನ ಕಾಪಿ ಮಾಡ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ ಅವ್ರ ಕ್ವಶನ್ ಪೇಪರಲ್ಲಿ ಏನಿದೆ ಅಂತ. ಹಾಗೆಯೇ ಇಲ್ಲಿ ಉಪಜಾಯತೆ ಅಂತ ಕೊಡ್ತಿದ್ದಾರೆ. ಇಲ್ಲಿ ಉಪ ಅಂದರೆ ಉಪಸಮಿತೆ, ಅಂದರೆ ಅತೀ ಸಮೀಪದಲ್ಲೇ ಇದೆ. ಅತೀ ಸಮೀಪದಲ್ಲಿ ಎಲ್ಲಿದೆ? ನಮ್ಮ ಹೃದಯದಲ್ಲಿ ನೆಮ್ಮದಿ ಇದೆ, ಬೇರೆ ಎಲ್ಲೂ ಇಲ್ಲ. ನೀನು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ನೆಮ್ಮದಿ ಸಿಕ್ಕುತ್ತೆ ಅನ್ನೋದು ನಿನ್ನ ಮನಸ್ಸಿನ ಭ್ರಮೆ. ಹೌದು, ನಾನು ಮನೆಯಲ್ಲೂ ಊಟ ಮಾಡಿದ್ರೂ ನಾನು ನೆಮ್ಮದಿಯಾಗಿ ಇರಬಲ್ಲೆ ಅನ್ನೋದು ಎಲ್ಲಿದೆ? ನಿನ್ನ ಮನಸ್ಸಿನಲ್ಲಿದೆ. ನಿನ್ನ ಮನಸ್ಸಿನಲ್ಲಿ ಇದ್ದಾಗ ಏನಾಗುತ್ತೆ, ನಮಗೆ ಆ ನೆಮ್ಮದಿಯನ್ನು ಹೊರ ಜಗತ್ತಿನಲ್ಲಿ ಹುಡುಕುವ ಅವಶ್ಯಕತೆಯೇ ಬೀಳೋದಿಲ್ಲ. ಹೊರ ಜಗತ್ತಿನಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ ಅಂದಾಗ ನಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ, ನಾವು ನಗ್ತಾ ಇರ್ತೀವಿ. ಹೇಗೆ ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಬೇರೆಯವರಿಗೆ ಸಾಲ ಕೊಡೋದಕ್ಕೆ ಸಾಧ್ಯವೋ, ಹಾಗೆ ನಾನು ಖುಷಿಯಾಗಿದ್ದಾಗ ನಾನು ಬೇರೆಯವರಿಗೆ ಖುಷಿಯನ್ನು ಕೊಡೋದಕ್ಕೆ ಸಾಧ್ಯ. ನಾನು ಪ್ರತಿನಿತ್ಯ ಅಳ್ತಾ ಇದ್ದು ಬೇರೆಯವರಿಗೆ ನಾನು ಹೇಗೆ ಖುಷಿ ಕೊಡೋದಕ್ಕೆ ಸಾಧ್ಯ? ಅಥವಾ ನನ್ನನ್ನು ನಾನು ಪ್ರೀತಿಸದೆ ಬೇರೆಯವರನ್ನು ಪ್ರೀತಿಸೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಒಂದು ಮಗುವಿನ ಹತ್ರ 10 ಚಾಕ್ಲೇಟ್ ಇದ್ದರೆ ಅದು ತನ್ನ ಫ್ರೆಂಡಿಗೆ ಒಂದು ಚಾಕ್ಲೇಟ್ ಕೊಡೋದಕ್ಕೆ ಸಾಧ್ಯ.
ಆ ಮಗು ಹತ್ರನೇ ಚಾಕ್ಲೇಟ್ ಇಲ್ಲ ಅಂದರೆ ಬೇರೆ ಅವ್ರ ಫ್ರೆಂಡಿಗೆ ಚಾಕ್ಲೇಟ್ ಕೊಡೋದಕ್ಕಾಗತ್ತಾ? ಆಗೋದಿಲ್ಲ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿರುವ ನೆಮ್ಮದಿಯನ್ನು ನಾವು ಹುಡುಕುವಂತಹ ಪುಟ್ಟ ಪ್ರಯತ್ನವನ್ನು ನಾವು ಮಾಡಬೇಕು. ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡ್ತೀವಿ ಅಲ್ವಾ? ಇದು ಕಲ್ತು ಬಿಡ್ತೀನಿ, ಅದು ಕಲ್ತು ಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ, ಹಾಗೆ ಮಾಡಿಬಿಡ್ತೀನಿ, ಅದಂತೆ ಇದಂತೆ. ಹೊಸ ರೆಸೊಲ್ಯೂಷನ್ ನಾವು ಮಾಡ್ಬೋದು. ನನ್ನ ಮನಸ್ಸಿನಲ್ಲಿರುವ ನೆಮ್ಮದಿಯನ್ನು ನಾನು ಹುಡುಕ್ತೀನಿ. ನನ್ನ ಮನಸ್ಸಿನಲ್ಲಿರುವ ಭಗವಂತನನ್ನು ನಾನು ಪ್ರೀತಿಸ್ತೇನೆ. ಎಷ್ಟು ಸುಲಭ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಉಪಜಾಯತೆ. ಹಾಗೆಯೇ ಇಲ್ಲಿ 3ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ ಪ್ರಸನ್ನ ಚೇತಸೋ. ಇಲ್ಲಿ ಪ್ರಸನ್ನ ಚೇತಸಃ ಮತ್ತು ಚೇತಸಃ ಪ್ರಸನ್ನತೆ ಎರಡಕ್ಕೂ ಸಹ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಬರ್ತಾರೆ. ಅಂದರೆ ಮನಸ್ಸಿನಲ್ಲಿರುವ ಪ್ರಸನ್ನತೆ ಅನ್ನುವ ಅರ್ಥವನ್ನು ಕೊಡ್ತಾ ಇದೆ. ಇದರ ಅರ್ಥ ಏನಪ್ಪ ಅಂದರೆ ಒಳಗಿನ ದೇವರನ್ನು ಕಾಣಲು ನಾವು ಸಿದ್ಧ ಇದ್ದೇವೆ ಅಂತ. ನಾವು ಯಾವಾಗ ಸಿದ್ಧರಾಗ್ತೀವಿ ನನ್ನ ಮನಸ್ಸಿನಲ್ಲಿರುವ ಭಗವಂತನನ್ನು ಕಾಣೋದಿಕ್ಕೆ? ಅಪ್ಪ, ನಾನಂತೂ ಋಷಿಯಲ್ಲ, ಮುನಿಯಲ್ಲ, ಅಥವಾ ನಾನು ನನ್ನ ಜೀವನದ ಯಾವ ಕರ್ತವ್ಯವನ್ನು ನಾನು ಬಿಡೋದಕ್ಕಾಗೋದಿಲ್ಲ, ನಾನೊಬ್ಬಳು ಅಮ್ಮ, ನನ್ನ ಮಕ್ಕಳನ್ನ ನೋಡ್ಕೋಬೇಕು, ಅಥವಾ ನಾನೇನೋ ಕೆಲಸ ಮಾಡ್ತಿದ್ದೀನಿ, ಆ ಕೆಲಸದಲ್ಲಿ ಮುಂದುವರಿಬೇಕು, ಇದೆಲ್ಲ ಬಿಟ್ಬಿಟ್ಟು ನನಗೆ ತಪಸ್ಸು ಮಾಡುವಷ್ಟು ನನಗೆ ಶಕ್ತಿ ಇಲ್ಲ. ಹೌದು, ಯಾರಿಗೂ ತಪಸ್ಸು ಮಾಡುವಷ್ಟು ಶಕ್ತಿ ಇಲ್ಲ. ಹಾಗಿದ್ರೆ ಭಗವಂತನನ್ನು ಹೇಗೆ ಕಾಣಬಹುದು? ಭಗವಂತನನ್ನು ಕಾಣೋದು ತುಂಬ ಸುಲಭ. ಅದು ಹೇಗಪ್ಪ ಅಂತ ಅಂದರೆ, ನಾವು ಧ್ಯಾನದಲ್ಲಿ ಇದ್ದಾಗ ಅಥವಾ ನಾವು ಚಿಂತನೆಯನ್ನು ನಡೆಸುವಾಗ ನಮ್ಮ ಹಳೆಯ ಜೀವನದ ನೆನಪುಗಳನ್ನು ನಾವು ನೆನೆಸ್ಕೊಂಡಾಗ ಏನಾಗ್ತಾ ಹೋಗುತ್ತೆ, ಕೆಲವೊಮ್ಮೆ ಕಿರಿಕಿರಿ ಉಂಟಾಗ್ತಾ ಹೋಗುತ್ತೆ. ಅಯ್ಯೋ, ನನ್ನ ಅಪ್ಪನ ಮನೆಯಲ್ಲಿ ಹಾಗಿತ್ತು, ನನ್ನ ಅಮ್ಮನ ಮನೆಯಲ್ಲಿ ಹೀಗಿತ್ತು, ನನ್ನ ಅಜ್ಜಿ ಮನೆಗೆ ಹೋದಾಗ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊತಾ ಇದ್ರು, ಆದರೆ ನನಗಿಲ್ಲೇನೂ ಸಿಗ್ತಾ ಇಲ್ಲ. ನಾನು ಅವ್ರಿಗೆ ಹಾಗೆಲ್ಲ ಮಾಡಿದೆ, ನನಗಿವ್ರು ಏನೂ ಕೊಡ್ತಾ ಇಲ್ಲ. ಇವ್ರಿಗೋಸ್ಕರ ನಾನು ಕೆಲಸ ಬಿಟ್ಟೆ, ಇವ್ರಿಗೋಸ್ಕರ ನಾನು ಓದೋದು ಬಿಟ್ಟೆ, ಇವ್ರಿಗೋಸ್ಕರ ನಾನು ನನ್ನ ಮನೆಯನ್ನು ಬಿಟ್ಟೆ. ವಿ ಆರ್ ಹ್ಯಾವಿಂಗ್ ಲಾಟ್ಸ್ ಆಫ್ ರೀಸನ್ಸ್ ಕಿರಿಕಿರಿ ಉಂಟು ಮಾಡೋದಕ್ಕೆ ಅಲ್ವಾ? ನಾನು ಹಳೇದು ಆ ರೀತಿ ಎಲ್ಲ ಮಾಡಿಬಿಟ್ಟಿದ್ದೆ, ಆದರೆ ಇವ್ರು ಯಾರೂ ನನಗೆ ಬೆಲೆನೇ ಕೊಡ್ತಾ ಇಲ್ಲ. ಯಾಕೆ ನಮಗೆ ನೋವು ಉಂಟಾಗ್ತಾ ಇದೆ ಅಂದರೆ, ನಾವು ಹಳೆಯ ಜೀವನದಲ್ಲೇ ಇದ್ದೇವೆ. ನಾವು ಧ್ಯಾನಕ್ಕೆ ಕೂತಾಗ ಭಗವಂತನ ಬಗ್ಗೆ ಧ್ಯಾನಿಸಬೇಕು ಅನ್ನೋದಕ್ಕಿಂತ ಎಷ್ಟೋ ಸಾರಿ ಬೇಕಾದ್ರೆ ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಧ್ಯಾನಕ್ಕೆ ಕೂತಾಗ ಎಷ್ಟೋ ಜನ ದೇ ವಿಲ್ ಸ್ಟಾರ್ಟ್ ಕ್ರೈಯಿಂಗ್, ಅಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಅವರು ಕಣ್ಮುಚ್ಚಿ ಕೂತಾಗ ಅವರಿಗೆ ಭಗವಂತನ ನೆನಪು ಆಗೋದಕ್ಕಿಂತ ಹೆಚ್ಚಾಗಿ ಅವರ ಜೀವನದಲ್ಲಿ ನಡೆದಂತಹ ಹಳೆಯ ಕಹಿಯ ನೆನಪುಗಳೇ ಅವ್ರಿಗೆ ಬರ್ತಾ ಹೋಗುತ್ತೆ. ನೀನು ದೇವಸ್ಥಾನಕ್ಕೆ ಹೋಗಿ ಅಥವಾ ಭಗವಂತನನ್ನು ಕಾಣಬೇಕು ಅಂತ ಕೂತು ನೀನು ನಿನ್ನ ಹಳೆಯ ಜೀವನವನ್ನೇ ಮೆಲುಕು ಹಾಕ್ತಾ ಇದ್ದರೆ ನೀನು ಯಾವಾಗ ಭಗವಂತನನ್ನು ಭೇಟಿ ಮಾಡ್ತೀಯಾ ಅಲ್ವಾ? ನೀನು ಭಗವಂತನನ್ನು ಭೇಟಿನೇ ಮಾಡಿಲ್ಲ ಅಂದರೆ ಅವನು ನಿನ್ನ ಪ್ರಾಬ್ಲಮ್ಸ್ನ ಹೇಗೆ ಸೊಲ್ಯೂಷನ್ ಹುಡುಕೋದಕ್ಕೆ ಸಾಧ್ಯ, ಅಥವಾ ಹೇಗೆ ಸಾಲ್ವ್ ಮಾಡೋದಕ್ಕೆ ಸಾಧ್ಯ? ಆಮೇಲೆ ಪಾಪ ಭಗವಂತನಿಗೆ ಬೈಯೋದು, ಅಯ್ಯೋ ಭಗವಂತ ಎಲ್ರಿಗೂ ಉದ್ಧಾರ ಮಾಡ್ತಾ ಇದೆಯಾ, ನನ್ನನ್ನೇ ಉದ್ಧಾರ ಮಾಡ್ತಾ ಇಲ್ಲ, ನನಗಿನ್ನೂ ನೋವನ್ನು ಕೊಡ್ತಾ ಇದೆಯಾ? ನೀನು ಪ್ರತಿನಿತ್ಯ ಒಂದು ಉದಾಹರಣೆ ಕೊಟ್ಟಿದ್ದೆ, ನಾವು ಅಂಗಡಿಗೆ ಹೋದಾಗೆಲ್ಲ ಬಿಳಿ ಶರ್ಟೇ ತೊಗೊಂಡು ಅಥವಾ ನನ್ನ ಕಬೋರ್ಡಲ್ಲಿ ಬಿಳಿ ಶರ್ಟೇ ಇಟ್ಕೊಂಡ್ರೆ ನಮಗೆ ಗಿಫ್ಟ್ ಕೊಡೋರು ಬಿಳಿ ಶರ್ಟನ್ನೇ ಕೊಡ್ತಾರೆ. ನೀನು ಯಾವತ್ತೂ ಬೇರೆ ಕಲರ್ ಶರ್ಟ್ ಹಾಕಿದ್ದವ್ರು ನೋಡೇ ಇಲ್ಲ. ನೀನು ಪ್ರತಿನಿತ್ಯ ದುಃಖವನ್ನು ಅನುಭವಿಸ್ತಾ ಇದ್ದರೆ ಪ್ರಕೃತಿಯೂ ಸಹ ನಿನಗೆ ದುಃಖವನ್ನೇ ಕೊಡುತ್ತೆ. ಅದು ಒಳ್ಳೆಯದು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಾನು ನನ್ನ ಮನಸ್ಸನ್ನು, ನನ್ನ ಇಂದ್ರಿಯಗಳನ್ನು ನಾನು ಹತೋಟಿಗೆ ತೆಗೆದುಕೊಂಡಿಲ್ಲ ಅಂದರೆ ನನ್ನ ಹಳೆಯ ಜೀವನ ಅಥವಾ ಹಳೆಯ ನೆನಪುಗಳು ಏನು ಮಾಡ್ತಾ ಹೋಗುತ್ತೆ, ನನಗೆ ಕಿರಿಕಿರಿಯನ್ನು ಉಂಟು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾವೆಲ್ಲರೂ ಅಳ್ತೀವಿ. ಇದಕ್ಕೆ ಕಾರಣ ಏನು? ನಮ್ಮ ಹಳೆಯ ನೆನಪುಗಳು. ಭಗವಂತ ಹೇಳ್ತಾ ಇದ್ದೇನೆ, ನೀನು ಅದನ್ನೂ ನೆನಪಿಸ್ಕೋಬೇಡ. ನೋಡಿ ಹೇಗೆ ಹೆಜ್ಜೆ ಹೆಜ್ಜೆಗೆ ಭಗವಂತ ನಮಗೆ ಇನ್ಸ್ಟ್ರಕ್ಷನ್ಸ್ನ, ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾನೆ ಅಂದರೆ,
ನಾವು ಹೇಗೆ ಸಂತೋಷವಾಗಿ ಇರಬಹುದು ಅನ್ನುವ ಮಾರ್ಗಗಳನ್ನು ಕೊಡ್ತಾ ಇದ್ದಾನೆ. ಹಾಗೆಯೇ ನೆನಪುಗಳು ಸಹ ನಮಗೆ ನೋವುಂಟು ಮಾಡಿದಾಗ ನಮಗೆ ದೇವರೇ ಬೇಕು ಅನ್ನೋ ಆ ನೆನಪನ್ನು ನಾವು ಯಾಕೆ ತರಿಸ್ಕೊಳ್ಳೋದಿಲ್ಲ? ನಾನು ಅವತ್ತು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಕಣ್ಮುಚ್ಚಿದಾಗ ಮಂಗನ ಮಾತ್ರ ಜ್ಞಾಪಿಸ್ಕೋಬೇಡಿ ಅಂತ ಅಂದರೆ ಮಂಗನೇ ನೆನಪಾಗತ್ತೆ ಅಲ್ವಾ? ಹಾಗೆಯೇ ನಾನು ನೋವನ್ನೇ ನೆನಪಿಸ್ಕೊಂಡು ಕೂತ್ರೆ, ಅಯ್ಯೋ ನನಗೆ ತುಂಬ ನೋವಿದೆ ಅದಕ್ಕೆ ನಾನು ಮೆಡಿಟೇಷನ್ ಮಾಡ್ತೀನಿ ರೀ ಅಂತ ಕೂತ್ರೆ ನನಗೆ ನೋವೇ ನೆನಪಾಗುತ್ತೆ. ಅದರ ಬದಲು ನನಗೆ ನೆಮ್ಮದಿ ಬೇಕು, ಹಾಗಾಗಿ ನಾನು ಮೆಡಿಟೇಷನ್ ಮಾಡ್ತೀನಿ. ದೇವರೇ ನನಗೆ ನೀನೇ ಬೇಕು, ಅದಕ್ಕೆ ನಾನು ನಿನ್ನನ್ನು ಪೂಜೆಯನ್ನು ಮಾಡ್ತೀನಿ. ನನಗೆ ಬೇರೆ ಯಾರೂ ಬೇಡ ಭಗವಂತ, ನೀನೇ ಬೇಕು. ನೀನು ಬಿಟ್ಟರೆ ನನಗಿನ್ಯಾರೂ ಗತಿನೇ ಇಲ್ಲ. ಯಾಕೆಂದರೆ ಎಲ್ಲರೂ ಸಹ ಟೆಂಪರರಿ. ಈ ಬಸ್ಸಲ್ಲಿ ಸ್ಟಾರ್ಟಿಂಗ್ ನಾನು ಹತ್ತಿದ ಸ್ಟೇಷನ್ನಿಂದ ನನ್ನ ಕೊನೆಯ ಸ್ಟೇಷನ್ವರೆಗೂ ಜೊತೆಗಿರೋ ಯಾರಾದರೂ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಅದು ಕೇವಲ ನೀನೊಬ್ಬನೇ. ಹಾಗಾಗಿ ನೀನೇ ಬೇಕು ಅನ್ನುವ ಆ ಹಠ ನಮಗೆ ಯಾಕೆ ಇಲ್ಲ ಅಲ್ವಾ? ಆ ಭಗವಂತನನ್ನು ಬಿಟ್ಟು ನಾವು ಬರೀ ನಮ್ಮ ನೋವನ್ನೇ ನಾವು ಕೈಯಲ್ಲಿ ಇಟ್ಕೊಂಡು ಕೂತಿದ್ದೀವಿ ಅಂತ ಅಂದರೆ ಇದು ಭಗವಂತನ ತಪ್ಪ, ನಮ್ಮ ತಪ್ಪ? ಯೋಚನೆ ಮಾಡಿ. ಹಾಗೆಯೇ ಭಗವಂತನೇ ಬೇಕು ಅಂದರೆ ದೇವರಿಗಾಗಿ ಎಲ್ಲವನ್ನು ನಾವು ಮರಿಬೇಕು. ಹೇಗೆ ಮರಿಬೇಕಪ್ಪ ಅಂದರೆ, ಒಂದು ಹೇಳ್ತಾ ಹೋಗ್ತಾರೆ, ಇದೇ ಅಪರೋಕ್ಷ ಜ್ಞಾನ. ದೇವರನ್ನು ಕಾಣಬೇಕು ಅಂದರೆ, ದೇವರನ್ನು ಕಾಣಬೇಕಾ? ಎಲ್ಲ ನೋವನ್ನು ಮರೆತುಬಿಟ್ಟು, ಎಲ್ಲ ನಲಿವನ್ನು ಮರೆತು ನಮ್ಮ ಇಂದ್ರಿಯ ನಿಗ್ರಹವನ್ನು ಮಾಡಿ, ನನಗೆ ಏನೂ ಬೇಡ ಭಗವಂತ ನೀನೇ ಬೇಕು, ನಾನು ಇವತ್ತು ಏಕಾದಶಿ ಉಪವಾಸ ಮಾಡ್ತಾಯಿದ್ದೀನಿ, ನೀನು ನನಗೆ ಬೇಕು ಅದಕ್ಕೋಸ್ಕರ ಉಪವಾಸ ಮಾಡ್ತಾಯಿದ್ದೀನಿ, ಅಥವಾ ನೀನು ನನ್ನ ಜೊತೆ ಇದೆಯಾ ಅನ್ನೋ ಧೈರ್ಯ ಇದೆ ಹಾಗಾಗಿ ನಾನು ಬದುಕ್ತಾ ಇದ್ದೀನಿ. ಈ ಮನಸ್ಥಿತಿಗೆ ನಮ್ಮ ಮನಸ್ಸು ತಲುಪಿದಾಗ ಏನಾಗುತ್ತೆ, ನಮಗೆ ಅಪರೋಕ್ಷ ಜ್ಞಾನ ಉಂಟಾಗತ್ತೆ. ಅದರಿಂದ ನಾವು ದೇವರನ್ನು ಕಾಣ್ಬೋದು. ದೇವ್ರು ಎಲ್ಲಿದ್ದಾನಪ್ಪ ಅಂತ ನೋಡೋದಾದರೆ ದೇವ್ರು ಇನ್ನೆಲ್ಲೋ ಇಲ್ಲ. ನಾವು ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಬಿಟ್ಟಿದ್ದೀವಿ, ಗುಹ್ಯ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಭಗವಂತ ನಮ್ಮ ಹೃದಯದಲ್ಲಿ ಅಡಗಿ ಕುಳಿತಿದ್ದಾನೆ. ನನ್ನ ಭಗವಂತ ನನ್ನ ಹೃದಯದಲ್ಲಿ ಅಡಗಿ ಕುಳಿತರೆ ನಿಮ್ಮ ಭಗವಂತ ನಿಮ್ಮ ಹೃದಯದಲ್ಲಿ ಅಡಗಿ ಕುಳಿತಿದ್ದಾನೆ. ಅವನನ್ನು ಕಾಣುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ನಾವೇನು ಮಾಡ್ತಾ ಇದ್ದೀವಪ್ಪ ಈ ಪ್ರಯಾಣದಲ್ಲಿ ಅಂದರೆ, ಒಂದು ಪುಟ್ಟ ಮಗು ಫಸ್ಟ್ ಟೈಮು ಬಸ್ ಪ್ರಯಾಣ ಮಾಡ್ತಾ ಇದೆ ಅಂತಂದರೆ ಆ ಮಗುಗೆ ಎಷ್ಟು ಖುಷಿ ಇರುತ್ತಪ್ಪ ಅಂದರೆ, ಅಯ್ಯೋ ಅಪ್ಪ ಅಲ್ಲಿ ಹಸು ಹೋಗ್ತಾ ಇದೆ, ಅಯ್ಯೋ ಅಪ್ಪ ಅಲ್ಲಿ ಮರ ಇದೆ, ಅಯ್ಯೋ ಆ ಹೂ ನೋಡಿದ್ಯಾ ಅದು ಕೆಂಪು ಹೂವು ಅದು ಎಷ್ಟು ಚೆನ್ನಾಗಿದೆ, ಅಯ್ಯೋ ಮೋಡ ಓಡೋಗ್ತಾ ಇದೆ, ಅಯ್ಯೋ ನದಿ ಓಡೋಯ್ತು, ಅದಕ್ಕೆ ಗೊತ್ತಿಲ್ಲ ಅದೆಲ್ಲ ಅಲ್ಲೇ ಇದೆ, ಬಸ್ ಮಾತ್ರ ಹೋಗ್ತಿದೆ ಅಂತ. ಆ ಮಗು ಏನು ಮಾಡುತ್ತೆ, ಒಂದೊಂದು ಕ್ಷಣವನ್ನು ಅದು ಅನುಭವಿಸುತ್ತೆ. ಅಮ್ಮ ಏನೋ ತಿಂಡಿ ಕೊಡ್ತಾಳೆ, ಅದನ್ನು ತಿಂತ ಅಯ್ಯೋ ಅಮ್ಮ ಅದು ಹೋಯ್ತಮ್ಮ, ಅಲ್ಲಿ ನಾನು ನವಿಲು ನೋಡಿದೆ, ಅಲ್ಲಿ ನಾನು ಜಿಂಕೆ ನೋಡಿದೆ, ಅಲ್ಲಿ ಹಸಿರು ನೋಡಿದೆ, ಅಯ್ಯೋ ಇದು ಭತ್ತನಾ, ಇದು ರಾಗಿನಾ, ಇದು ಜೋಳನಾ ಅಲ್ವಾ? ಅಂದರೆ ಹೊರ ಪ್ರಪಂಚದಲ್ಲಿ ಆ ಮಗು ಹೇಗೆ ಆಸೆ ಪಡ್ತಾ ಇದೆಯೋ ನಾವು ಅಷ್ಟೇ, ಇವರಿಂದ ನಮಗೆ ಆಸೆ ಸಿಕ್ಕುತ್ತೆ, ಅವರಿಂದ ನಮಗೆ ಖುಷಿ ಸಿಕ್ಕುತ್ತೆ, ಇವ್ರು ನನಗಿದು ತಂದು ಕೊಟ್ಟರೆ ನನಗೆ ಖುಷಿ ಸಿಕ್ಕುತ್ತೆ. ಎಸ್ ಇವತ್ತು ಕಾರ್ ಬಂತು ನಾನು ಖುಷಿಯಾಗಿದ್ದೀನಿ, ಎಸ್ ಇವತ್ತು ನಾನು ಒಳ್ಳೆ ಸೀರೆ ತೊಗೊಂಡೆ ನಾನು ಖುಷಿಯಾಗಿದ್ದೀನಿ, ಅಬ್ಬಾ ನನ್ನ ಅಣ್ಣ ತನ್ನ ಮನೆ ಗೃಹಪ್ರವೇಶ ಮಾಡಿದಾಗ ನಂಗೆ ಮೈಸೂರು ಸಿಲ್ಕ್ ಸೀರೆ ಕೊಟ್ಟ ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಅಲ್ವಾ? ಆ ಮಗು ಹೇಗೆ ಹೋಯ್ತು ಅಂತ ಹಾಗೆ ನಾವು ಸಹ ಇದರಿಂದ ಅದರಿಂದ ಅಂತ ಅನ್ಕೊತಾ ಇದ್ದೀವಿ. ಆದರೆ ಅದೆಲ್ಲ ಅಲ್ಲೇ ಇದೆ. ನಾವು ನಮ್ಮ ಜೀವನವನ್ನು ನಾವು ಪಯಣಿಸಲೇಬೇಕು. ಹಾಗಾಗಿ ನಮಗೆ ಆ ಖುಷಿ ಹೊರ ಪ್ರಪಂಚದಲ್ಲಿ ಅಲ್ಲ, ನನ್ನ ಭಗವಂತ ನನ್ನ ಹೃದಯದಲ್ಲಿ ಇದ್ದಾಗ ಮಾತ್ರ ನನಗೆ ಖುಷಿ ಸಿಕ್ಕುತ್ತೆ ಅಂತ ನಮಗೆ ಅರ್ಥನೇ ಆಗೋದಿಲ್ಲ. ಅದರ ಜೊತೆಗೆ ನಮಗೆ ಭಗವಂತನ ಬಯಕೆ ಹಾಗೂ ಭರವಸೆ, ಅಂದರೆ ನಮಗೆ ಭಗವಂತ ಅಂದರೆ ಅವನು ಭರವಸೆ ಅಲ್ಲ, ಹೋಪ್ ಅಲ್ಲ. ಹೀ ಈಸ್ ನಾಟ್ ಎ ಹೋಪ್, ಹೀ ಈಸ್ ಟ್ರಸ್ಟ್. ಅವನ ನಂಬಿಕೆ, ಅವನು ಇದ್ದಾನೆ ನನ್ನ ಜೊತೆ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅನ್ನೋ ನಂಬಿಕೆ. ಭಗವಂತನನ್ನು ಕಾಣಬೇಕು ಅನ್ನೋ ಆಸೆ ನಮಗೆ ಮೂಡಬೇಕು. ಹಂಗಂದ ತಕ್ಷಣ ಕೆಲವರ ಮನಸ್ಸಲ್ಲಿ
ಅಯ್ಯೋ, ಹಿರಣ್ಯಕಶಿಪುನು ಭಗವಂತನ ನೋಡಿದ್ದ, ರಾವಣನು ಭಗವಂತನನ್ನು ನೋಡಿದ್ದ, ದೇವಾನುದೇವತೆಗಳು ಇಂದ್ರಿಯ ನಿಗ್ರಹವನ್ನು ಮಾಡಿ ತಪಸ್ಸು ಮಾಡಿದ್ರು, ಅವರೆಲ್ಲ ಬದುಕ್ಬಿಟ್ರ. ಆದರೆ ಅವರೆಲ್ಲ ಏನು ಮಾಡಿದ್ರು, ಭಗವಂತನನ್ನು ಹೊರ ಜಗತ್ತಿನ ಮೂಲಕ ನೋಡಿದ್ರು. ಅಂದರೆ ಅವನನ್ನು ಒಂದು ದೇಹವನ್ನು ಮಾತ್ರ ನೋಡಿದ್ರೆ ವಿನಃ ಅವನನ್ನು ಆತ್ಮವಾಗಿ ನೋಡಲೇ ಇಲ್ಲ. ದೇವತೆಗಳು ಭಗವಂತನನ್ನು ಆತ್ಮವಾಗಿ ನೋಡಿದ್ರು. ಅದಕ್ಕೆ ಭಗವಂತ ದೇವತೆಗಳಿಗೆ ಆಸರೆಯನ್ನು ಕೊಟ್ಟ. ಈಗ ಕೃಷ್ಣ ಮಲಗಿದಾಗ ಕೌರವರು ಸಹ ಹೋಗ್ತಾರೆ, ಪಾಂಡವರು ಸಹ ಹೋಗ್ತಾರೆ. ಆದರೆ ಭಗವಂತ ಹೇಳ್ತಾನೆ, ನಾನು ಯುದ್ಧ ಮಾಡೋದಿಲ್ಲ, ನನ್ನ ಸೈನ್ಯ ಬೇಕಾ, ನಾನು ಬೇಕಾ ಅಂದಾಗ ಕೌರವ ಏನು ಹೇಳ್ತಾನೆ, ನೀನು ಯುದ್ಧ ಮಾಡಲ್ಲ ಅಂದಮೇಲೆ ನೀನಿದ್ದೇನು ಪ್ರಯೋಜನ ಅಂತ ಹೇಳ್ತಾನೆ. ಅಂದರೆ ಅವನನ್ನು ವ್ಯಕ್ತಿಯಾಗಿ ನೋಡ್ತಾನೆ. ಆದರೆ ಅರ್ಜುನ ಅವನನ್ನು ಶಕ್ತಿಯಾಗಿ ನೋಡ್ತಾನೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ನಾವು ಭಗವಂತನನ್ನು ಶಕ್ತಿಯಾಗಿ ನೋಡಿದಾಗ ನಮ್ಮ ಒಳಗಿನ ಮನಸ್ಸು ನಮಗೆ ತೆರೆದುಕೊಳ್ಳುತ್ತೆ. ಆಗ ನಾವು ಭಗವಂತನನ್ನು ನೋಡಬಹುದು. ಆಗ ನಮಗೆ ದೇವರು ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಿದೆ, ಎಸ್ ಇದು ನನ್ನ ಒಳಿತಿಗಾಗಿ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ದೇವರನ್ನು ಕಂಡ ತಕ್ಷಣ ಪಾಪನಾಶ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹೌದು, ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗ ಅಥವಾ ಕೆಲವು ನದಿ ನೀರಿನಲ್ಲಿ ಸ್ನಾನ ಮಾಡಿದಾಗ, ತೀರ್ಥ ಸ್ನಾನ ಮಾಡಿದಾಗ ನಮಗೆ ಪಾಪ ನಾಶ ಆಯಿತು ಅಂತ ಹೇಳ್ತಾರೆ. ಇದರ ಅರ್ಥ ಏನು? ನಾಶ ಆಗೋಯ್ತಾ ಪಾಪ? ಪಾಪ ನಾಶ ಆಯಿತು ಅಂತ ಅಲ್ಲ, ಕೊನೆ ಪಕ್ಷ ಇನ್ನು ಮುಂದೆ ಮಾಡೋ ಕೆಲಸವನ್ನಾದರೂ ನೀನು ನೆಟ್ಟಗೆ ಮಾಡು ಅಲ್ವಾ. ಹೀಗೆ ಹೇಳಿದ ತಕ್ಷಣ ಎಲ್ರಿಗೂ ಸ್ವಲ್ಪ ಕೋಪ ಬರೋದುಂಟು. ಅಂದರೆ ನಾವು ಒಮ್ಮೆ ಒಬ್ಬ ಸಾಧುವಿಗೆ ಒಂದು ಡೌಟ್ ಬಂದ್ಬಿಡುತ್ತೆ, ಗಂಗೆ ಎಲ್ಲ ಪಾಪವನ್ನು ತೊಳಿತಾಳೆ, ಹಾಗಿದ್ರೆ ಗಂಗೆ ಅಪವಿತ್ರನಾ ಅಂತ. ಗಂಗೆಗೆ ಹೋಗಿ ಕೇಳ್ತಾಳೆ. ಆಗ ಗಂಗೆ ಹೇಳ್ತಾಳೆ, ನನ್ನ ಹತ್ರ ಅಪವಿತ್ರ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ನಾನು ಹೋಗಿ ಸಮುದ್ರಕ್ಕೆ ಸೇರಿಬಿಡ್ತೀನಿ, ಹಾಗಾಗಿ ಸಮುದ್ರ ರಾಜನೇ ಅಪವಿತ್ರ. ಆಗ ಸಮುದ್ರ ರಾಜನ ಹತ್ರ ಹೋಗಿ ಕೇಳ್ತಾರೆ, ಸಮುದ್ರ ರಾಜ ಹಾಗಿದ್ರೆ ನೀನು ಅಪವಿತ್ರನಾ? ಸಮುದ್ರ ರಾಜ ಅಂತಾನೆ, ಇಲ್ಲಪ್ಪ ನಾನು ಅಪವಿತ್ರ ಅಲ್ಲ, ನನ್ನಲ್ಲಿರುವಂತಹ ಏನು ಜನರ ಪಾಪಗಳೆಲ್ಲ ಇದೆ ಅದನ್ನು ನಾನು ಮೋಡದ ರೂಪದಲ್ಲಿ ಮೋಡಕ್ಕೆ ಕಳಿಸ್ಬಿಡ್ತೀನಿ. ಆಗ ಮೋಡ ಕೇಳುತ್ತೆ, ಹಾಗಿದ್ರೆ ನೀನು ಅಪವಿತ್ರನಾ? ಮೋಡ ಅನ್ನತ್ತೆ, ಇಲ್ಲಪ್ಪ ನಾನು ಇಟ್ಕೊಳ್ಳೋದಿಲ್ಲ, ನಾನು ಇದನ್ನು ಮಳೆ ರೂಪದಲ್ಲಿ ಭೂಮಿಗೆ ಹಾಕ್ಬಿಡ್ತೀನಿ. ಹಾಗಿದ್ರೆ ಭೂಮಿ ಅಪವಿತ್ರನಾ? ಆಗ ಭೂಮಿ ತಾಯಿ ಸಹನಾಶೀಲೆ, ಆಕೆ ಹೇಳ್ತಾಳೆ, ಇಲ್ಲ ನಾನು ನನ್ನ ಮಕ್ಕಳಿಗೆ ಆಹಾರ ರೂಪದಲ್ಲಿ ಅದನ್ನು ಮತ್ತೆ ಕೊಟ್ಬಿಡ್ತೀನಿ. ಹಾಗಿದ್ರೆ ಅಪವಿತ್ರ ಯಾರು? ಅಪವಿತ್ರ ಯಾರು ತನ್ನ ಕರ್ಮವನ್ನು ಸರಿಯಾಗಿ ಮಾಡದೆ ಕೆಟ್ಟ ಕರ್ಮಗಳಿಂದ ಆಹಾರವನ್ನು ಸೇವನೆ ಮಾಡ್ತಾನೆ, ಅವನಿಗೆ ಹೋಗಿ ಪಾಪ ಸೇರುತ್ತೆ ಅಂತ ನಾವು ಅನ್ಕೊತಾ ಇದ್ದೀವಿ ಅಷ್ಟೇ. ಪಾಪ ಎಲ್ಲೋ ಹೋಯಿತು, ಎಲ್ಲೋ ಹೋಗಲ್ಲ, ನಮ್ಮ ಮನಸ್ಸಿನಲ್ಲಿದೆ. ನಾವು ಮತ್ತೆ ಆ ತಪ್ಪು ಕೆಲಸಗಳನ್ನು ಮಾಡಿದಾಗ ಅದು ಮತ್ತೆ ನಮಗೆ ಮರುಕಳಿಸಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ಮುಂದುವರೆದು 66ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ನಾಸ್ತಿ ನಾಸ್ತಿ ಅಂದರೆ ನ ಅಸ್ತಿ ಅಂತ, ಅಂದರೆ ಇರಲಾರದು, ಬುದ್ಧಿ ದಿವ್ಯ ಬುದ್ಧಿಯು, ಅವ್ಯಕ್ತಸ್ಯ ಅಂದರೆ ಸಂಬಂಧವಿಲ್ಲದವನಿಗೆ, ನ ಇಲ್ಲ, ಚ ಮತ್ತು ಅಯುಕ್ತಸ್ಯ ಅಂದರೆ ಭಗವಂತನ ಪ್ರಜ್ಞೆರಹಿತನಾದವನಿಗೆ, ಭಾವನಾ ಅಂದರೆ ಸ್ಥಿರವಾದ ಮನಸ್ಸು ಅಥವಾ ಸಂತೋಷದಲ್ಲಿ ಅಂತ ತಗೋಬಹುದು. ನ ಅಂದರೆ ಇಲ್ಲ, ಚ ಮತ್ತು ಅಭಾವಯುತು ಅಂದರೆ ಸ್ಥಿರ ನಿಲ್ಲದವನಿಗೆ, ಶಾಂತಿ ಅಂತ ಅಂದರೆ ಶಾಂತಿಯು, ಅಶಾಂತ್ಯಸ್ಯ ಶಾಂತಿ ಇಲ್ಲದವನಿಗೆ, ಕುತುಹು ಎಲ್ಲಿದೆ, ಸುಖಂ ಸುಖವು ಅಂದರೆ ಸುಖ ಅನ್ನೋದು ಎಲ್ಲಿದೆ ಅಥವಾ ನಮಗೆ ಸಂತೋಷ ಎಲ್ಲಿಂದ ಸಿಕ್ಕುತ್ತೆ, ನಮ್ಮ ಇಂದ್ರಿಯ ನಿಗ್ರಹದಿಂದ ಇನ್ನೂ ಏನೇನೆಲ್ಲ ಆಗುತ್ತಪ್ಪ ಅಂತ ಅಂದರೆ, ಅಯುಕ್ತ ಅಂತ ಅಂದರೆ ಚಿತ್ತ ನಿರುಕ್ತ ಅಂತ ಅಂದರೆ ನಾವು ಪಾಸ್ಟ್ ಲೈಫಲ್ಲೇ ನಾವು ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದ ಒಳಿತು ಸಾಧ್ಯವಿಲ್ಲ. ಅದರಿಂದ ನಮಗೆ ದೇವರನ್ನು ಕಾಣೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾನು ಹಳೆಯ ಶ್ಲೋಕದಲ್ಲಿ ಏನು ಹೇಳಿದೆ ಅದೇ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ.
ಹಾಗೆಯೇ ಯಾರಿಗೆ ತಡೆಯಲು ಅಸಾಧ್ಯವಿಲ್ಲವೋ, ಅಂದರೆ ನಮ್ಮ ಈ ಇಂದ್ರಿಯ ನಿಗ್ರಹಗಳನ್ನು, ನಮ್ಮ ಚಿಂತನಾಶೀಲೆಯನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವೋ, ಆಗ ನಮಗೆ ಏನಾಗುತ್ತೆ, ಏಕಾಗ್ರತೆ ಸಾಧ್ಯ ಆಗೋದೇ ಇಲ್ಲ. ಹಾಗಿದ್ರೆ ಏಕಾಗ್ರತೆ ಸಾಧ್ಯ ಆಗೋದಿಲ್ಲ ಅಂದರೆ ಏನು? ನಾವು ಬರೀ ಹಳೆಯ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಆಗ ನಮಗೆ ದೇವರನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಒಂದಕ್ಕೊಂದು ಹೇಗೆ ಇಂಟರ್ಲಿಂಕ್ ಇದೆ ಅಂತ. ಹಾಗಾಗಿ ನಮಗೇನಾಗ್ತಾ ಹೋಗುತ್ತೆ, ಚಿತ್ತರೋಧ ಅಂದರೆ ನಾವು ಪ್ರತಿನಿತ್ಯ ಅಳ್ತಾ ಹೋಗ್ತೀವಿ. ಹಾಗಾಗಿ ಈಗ ಜನರು ಹೇಳೋದೇನಪ್ಪ ಅಂತಂದರೆ, ನಮಗೆ ಈ ಬದುಕಿನಲ್ಲಿ ನಮಗೆ ಟೈಮೇ ಇಲ್ಲ. ನಾವು ಬೆಳಗ್ಗೆ ಎದ್ದೇಳಬೇಕು, ಮನೆ ಕೆಲಸ ಮಾಡಬೇಕು, ಆಫೀಸಿಗೆ ಹೋಗಬೇಕು, ಮತ್ತೆ ಬರಬೇಕು, ಮಕ್ಕಳು ಹೋಮ್ವರ್ಕ್ ಇರುತ್ತೆ, ಅಯ್ಯೋ ಇದ್ರ ಮಧ್ಯೆ ಭಗವಂತನ ಧ್ಯಾನ ಬೇರೆ ಯಾರು ಮೇಡಮ್ ಮಾಡ್ತಾರೆ? ಆಗೋದೇ ಇಲ್ಲ. ಧ್ಯಾನ ಮಾಡೋದಕ್ಕೆ ಎಲ್ಲಿ ಸಮಯ ಇದೆ? ಅದೂ ಭಗವಂತನ ಬಗ್ಗೆ ಧ್ಯಾನ ಮಾಡಿದ್ರೆ ಏನಾದ್ರು ದುಡ್ಡು ಕೊಡ್ತಾರಾ? ಕಾಸು ಕೊಡ್ತಾರಾ? ಸುಖ ಸಿಕ್ಕುತ್ತಾ? ಸಿಕ್ಕುತ್ತೆ ಸುಖ. ಹೇಗೆ ಸಿಕ್ಕುತ್ತಪ್ಪ ಭಗವಂತನ ಧ್ಯಾನ ಮಾಡೋದ್ರಿಂದ ಅಂತ ಅಂದರೆ, ಉದಾಹರಣೆ, ನಮಗೆ ಈ ನಿತ್ಯ ಜೀವನದಲ್ಲಿ ನಮಗೆ ಸುಖ ಇಲ್ಲ. ಯಾಕಪ್ಪ ಈ ಸುಖ ಇಲ್ಲ ಅಂತ ಅಂದರೆ, ನಮಗೆ ನೆಮ್ಮದಿ ಇಲ್ಲದೆ ಇರೋದೇ ಕಾರಣ. ನಾವು ಧ್ಯಾನ ಮಾಡೋದ್ರಿಂದ ನಮಗೇನಾಗ್ತಾ ಹೋಗುತ್ತೆ, ಸುಖ ಸಿಗ್ತಾ ಹೋಗುತ್ತೆ. ಈ ಐಚ್ಛಿಕ ಬದುಕಿನಲ್ಲಿ ನಮ್ಮೆಲ್ಲರಿಗೂ ಅಷ್ಟೇ, ನೀವು ಸುಖವಾಗಿದ್ದೀರಾ? ಅಯ್ಯೋ ಸುಖವಾಗಿಲ್ಲ ಮೇಡಮ್, ನೆಮ್ಮದಿಯಾಗಿಲ್ಲ ಮೇಡಮ್. ಯಾಕೆ ನೆಮ್ಮದಿ ಇಲ್ಲ? ಯಾಕೆ ಸುಖವಿಲ್ಲ? ಸುಖ ಯಾಕೆ ಇಲ್ಲ ಅಂದರೆ, ನೀನು ಧ್ಯಾನವನ್ನೇ ಮಾಡ್ತಾ ಇಲ್ಲ. ಧ್ಯಾನಕ್ಕೆ ಕೂತರೂ ಸಹ ನೀನು ನಿನ್ನ ತಪ್ಪುಗಳನ್ನೇ ಮತ್ತೆ ನಿನ್ನ ಪಾಸ್ಟ್ ಲೈಫ್ನೇ ನೀನು ಯೋಚನೆ ಮಾಡ್ತಾ ಕೂತ್ರೆ, ನೀನು ಭಗವಂತನ ಬಗ್ಗೆ ಧ್ಯಾನವೇ ಮಾಡಲಿಲ್ಲ ಅಂದರೆ ನಿನಗೆ ಹೇಗೆ ಒಳಿತು ಆಗೋದಕ್ಕೆ ಸಾಧ್ಯ ಅಲ್ವಾ? ಉದಾಹರಣೆ, ನಾವು ನೆಮ್ಮದಿಯಾಗಿದ್ವಿ, ಆ ನೀರು ಹೇಗೆ ತಿಳಿಯಾಗಿತ್ತೋ ಹಾಗೆ ನಾನು ನೆಮ್ಮದಿಯಾಗಿದ್ದಾಗ ನಾನು ಬೇರೆಯವರಿಗೆ ನೆಮ್ಮದಿಯನ್ನು ಹಂಚೋದಕ್ಕೆ ಸಾಧ್ಯ. ನೀವು ಶಿವನನ್ನು ನೋಡ್ಬೋದು. ಶಿವ ನೋಡಿದಾಗ ಯೋಗ ನಿದ್ರೆಗೆ ಹೋಗ್ಬಿಡ್ತಾನೆ, ಅವನು ಧ್ಯಾನಾಸಕ್ತನಾಗ್ತಾನೆ. ಹಾಗಾಗಿ ನಾವು ಏನು ಕೇಳಿದ್ರೂ ಅವನು ಭೋಲೆನಾಥ ಕೊಟ್ಬಿಡ್ತಾನೆ. ಅಷ್ಟೇ ಅಲ್ಲ, ಭಗವಂತನೂ ಸಹ ಚಾತುರ್ಮಾಸದಲ್ಲಿ ಯೋಗ ನಿದ್ರೆಗೆ ಹೋಗ್ತಾನೆ. ದೇವಶಯನಿ ಏಕಾದಶಿಯಲ್ಲಿ ಭಗವಂತ ಮಲಗಿದ್ರೆ, ಮುಂದೆ ಬರುವ ವೈಕುಂಠ ಏಕಾದಶಿಯ ದಿನ ಅವನು ಎದ್ದೇಳೋದಕ್ಕೆ, ಅಂದರೆ ಉತ್ಪನ್ನ ದ್ವಾದಶಿಯ ದಿನ ಎದ್ದೇಳ್ತಾ ಇದ್ದಾನೆ, ಪೂರ್ತಿ ಎದ್ದೇಳೋದಕ್ಕೆ ವೈಕುಂಠ ಏಕಾದಶಿ ಬರಬೇಕು. ಆ ವೈಕುಂಠ ಏಕಾದಶಿ ಬಂದಾಗ ಭಗವಂತ ಎದ್ದೇಳೋದು. ಈ 4 ತಿಂಗಳು ಭಗವಂತ ಏನು ಮಾಡ್ತಾ ಇದ್ನಪ್ಪ? ಆತ ಯೋಗ ನಿದ್ರೆಯಲ್ಲಿ ಇದ್ದ. ಯೋಗ ನಿದ್ರೆ ಈಸ್ ನಥಿಂಗ್ ಬಟ್ ಧ್ಯಾನದಲ್ಲಿ ಇದ್ದ. ಹಾಗಿದ್ರೆ ಪ್ರತಿನಿತ್ಯ ನಾವು ಏನು ಮಾಡಬೇಕು? ನಾವು ಧ್ಯಾನವನ್ನು ಮಾಡಬೇಕು. ಕೊನೆ ಪಕ್ಷ 10 ನಿಮಿಷವಾದರೂ ಸಹ ನಮ್ಮ ಉಸಿರಾಟದ ಬಗ್ಗೆ ನಾವು ಗಮನ ಕೊಡಬೇಕು ನಾವು ಧ್ಯಾನದಲ್ಲಿ ಇದ್ದಾಗ. ಏಕೆಂದರೆ ನಾನು ನಿಮಗೆ ಹೇಳಿದ್ದೆ, ಮೊಸರು ಕಡಿಯೋದನ್ನು ನಾವು ಉಲ್ಟಾ ಮಾಡಿದಾಗ ಆ ಮಡಕೆ ಮತ್ತು ಆ ಮಜ್ಜಿಗೆ ಕಡಿಯುವ ಕೋಲು ನಮ್ಮ ದೇಹವಾದರೆ, ಆ ಕಡೆಯುವ ಹಗ್ಗ ಏನಾಗುತ್ತೆ? ಉಸಿರಾಟ. ಉಸಿರನ್ನು ಒಳಗೆ ತೆಗೋ, ಉಸಿರನ್ನು ಹೊರಗೆ ಹಾಕು, ಭಗವಂತನ ಧ್ಯಾನ ಮಾಡು. ಭಗವಂತ, ನನಗೆ ಈ ಉಸಿರನ್ನು ಕೊಟ್ಟಿದ್ಯಾ, ಇವತ್ತು ಇಷ್ಟು ಒಳ್ಳೆ ಜೀವನವನ್ನು ನನಗೆ ಕೊಟ್ಟಿದ್ಯಾ. ಹೌದು, ನಮ್ಮೆಲ್ಲರಿಗೂ 99 ಗ್ರೂಪ್ನ ಮೆಂಬರ್ಸ್ಗಳು. ಯಾಕೆ ಅಂದರೆ ಆ ಒಂದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಅದ್ರ ಬದಲು ನಾವು 99 ಭಗವಂತ ನೀನು ಏನೇನೆಲ್ಲ ಕೊಟ್ಟಿದ್ಯಾ ಅದೆಲ್ಲದೂ ಸಹ ನನ್ನ ಒಳಿತಿಗಾಗಿ ಅಂತ ನಮ್ಮ ಮನಸ್ಸಿಗೆ ಬಂದಾಗ ನಾವು ಭಗವಂತನಿಗೆ ಕೃತಜ್ಞರಾಗೋದಕ್ಕೆ ಸಾಧ್ಯ, ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ. ಹಾಗಿದ್ರೆ ನಾನು ಧ್ಯಾನನೇ ಮಾಡೋದಿಲ್ಲಪ್ಪ, ನನಗೆ ಭಗವಂತ ಬೇಡ, ಭಗವಂತ ಯಾಕೆ ಬೇಕು? ವಾದ ಅಲ್ವಾ? ಭಗವಂತ ಇಲ್ಲ ಅಂದರೆ ಏನಾಗುತ್ತೆ? ಭಗವಂತನನ್ನು ಬೇಡಲಿಲ್ಲ ಅಂದರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ನಿನ್ನ ಮನಸ್ಸಿಗೆ ಶಾಂತಿ ದೊರಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಶಾಂತಿ ದೊರಕೋದಿಲ್ಲ ಅಂದರೆ ಅರ್ಥ ಏನಪ್ಪ ಅಂತಂದರೆ, ಶಾಂತಿ ಎಂದರೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಮೋಕ್ಷವಿಲ್ಲ. ಮೋಕ್ಷ ಇಲ್ಲ ಅಂದಾಗ 4ನೇ ಪಾದದಲ್ಲಿ ಹೇಳ್ತಾ ಹೋಗ್ತಾರೆ, ಅಶಾಂತಸ್ಯ ಖುದ ಸುಖಂ. ಅಂದರೆ ನಿನಗೆ ಮೋಕ್ಷವೇ ಇಲ್ಲ ಅಂದಾಗ ನಿನಗೆ ಸುಖ ಸಿಕ್ಕೋದಕ್ಕೆ ಹೇಗೆ ಸಾಧ್ಯ? ಸುಖ ಸಿಕ್ಕಲಿಲ್ಲ ಅಂದರೆ ನೀನೇನು ಮಾಡ್ತೀಯಾ? ಮತ್ತೆ ಈ ಭೂಮಿಗೆ ಹುಟ್ಟು ಬರ್ತೀಯಾ. ಮತ್ತೆ ನೀನು ಈ ಭೂಮಿಗೆ ಹುಟ್ಟಿ ಬಂದಾಗ ಈ ಪ್ರಪಂಚದಲ್ಲಿ ಮತ್ತೆ ಹುಟ್ಟಬೇಕು, ಮತ್ತೆ ನೋವನ್ನು ಅನುಭವಿಸ್ಬೇಕು.
ನಾನು ಧ್ಯಾನದಲ್ಲಿ ಇದ್ದಾಗ ಭಗವಂತ ನನಗೆ ಮೋಕ್ಷವನ್ನು ಕೊಡು, ಮುಕ್ತಿಯನ್ನು ಕೊಡು, ಮತ್ತೆ ನನಗೆ ಈ ಪ್ರಪಂಚ ಬೇಡ ತಂದೆ ಅಲ್ವಾ. ನನಗೆ ಮರೆಯಲಾರದಂತಹ ಸುಖ ಸಿಕ್ಕಿಬಿಡ್ತು. ನಾನು ಭಗವಂತನನ್ನು ಪ್ರೀತಿಸಲೇ ಇಲ್ಲ ಅಂತ ಅಂದರೆ ನಾನು ಹೇಗೆ ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯ? ಮತ್ತೆ ಮತ್ತೆ ಈ ಭೂಮಿಗೆ ಬಂದು ನಾನು ದುಃಖವನ್ನು ಅನುಭವಿಸ್ತೀನಿ. ಮಗುವಿನ ಹಾಗೆ ನಂಬಿಕೆ ಇರಬೇಕು. ಎಸ್, ನನ್ನ ಅಪ್ಪ ಅಮ್ಮ ಈಗಿನ ಅಂದರೆ ದೊಡ್ಡ ಮಕ್ಕಳಲ್ಲ, ಟೀನೇಜ್ ಮಕ್ಕಳುಗಳಲ್ಲ, ಅವ್ರಿಗೆ ನಂಬಿಕೆ ಇರಲ್ಲ ಅಪ್ಪನ ಮೇಲೆ ಅಪ್ಪ ಅಮ್ಮನ ಮೇಲೆ. ಇದು ಪುಟ್ಟ ಮಕ್ಕಳಿರ್ತಾರೆ ನೋಡಿ, ಅವ್ರಿಗೇನೋ ಒಂದು ಧೈರ್ಯ, ಒಂದು ಚಿಕ್ಕ ಒಂದು ಹುಳ ಕಂಡ್ರೂ ಸಹ ಅಪ್ಪ ಅಮ್ಮನ ಹಿಂದೆ ಹೋಗಿ ಗಟ್ಟಿಗೆ ತಬ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಯಾಕೆಂದರೆ ನನ್ನ ಅಪ್ಪ ಅಮ್ಮ ಈ ಸಮಸ್ಯೆಯಿಂದ ಪಾರು ಮಾಡ್ತಾರೆ ಅಂತ ಅಲ್ವಾ. ಹಾಗೆ ನಮಗೆ ಭಗವಂತನ ಮೇಲೆ ನಂಬಿಕೆ ಇರಬೇಕು. ಭಗವಂತ, ನಾನು ನಿನ್ನನ್ನು ಧ್ಯಾನಿಸ್ತೀನಿ, ನನಗೂ ಸಹ ಮುಕ್ತಿಯನ್ನು ಕೊಡು, ಮೋಕ್ಷವನ್ನು ಕೊಡು ಅಂತ. ಅದನ್ನೇ ಮುಂದೆ ಹೇಳ್ತಾ ಹೋಗ್ತಾನೆ. ಅಂದರೆ ಯಾರ ಮನಸ್ಸು ಹೇಗಿದೆ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ. ಅಂದರೆ ಇನ್ನೂ ನಾವು ಇಂದ್ರಿಯ ನಿಗ್ರಹವನ್ನು ಹೇಗೆ ಮಾಡಬೇಕು ಅಂತ ಇಂದ್ರಿಯಾಣಿಂ ಅಂದರೆ ಇಂದ್ರಿಯಗಳಲ್ಲಿ ಹೀಂ ಖಂಡಿತವಾಗಿಯೂ ಚಿರಾತಾಂ ಅಂದರೆ ಅಲೆದಾಡುವ ಯತ್ ಯಾವ ಮನಸ್ಸು ಅನುವಿಧೀಯತೆ ನಿರಂತರವಾಗಿ ತೊಡಗಿರುತ್ತದೆಯೋ ತತ್ ಅದು ಅಸ್ಯ ಅವನ ಹರತಿ ಅಂದರೆ ಎಳೆಯುತ್ತದೆಯೋ ಪ್ರಜ್ಞಾನಂ ಬುದ್ಧಿಯನ್ನು ವಾಯುಹು ಗಾಳಿಯು ನಾವಾಂ ಅಂದರೆ ದೋಣಿಯನ್ನು ಇವ ಹಾಗೆ ಅಭವಸಿ ಅಂದರೆ ನೀರಿನ ಮೇಲೆ. ಅಂದರೆ ನಮಗೆ ಯಾವಾಗ ಇಂದ್ರಿಯ ನಿಗ್ರಹ ಇರೋದಿಲ್ವೋ ಆ ಇಂದ್ರಿಯ ಅಂದರೆ ಈಗ ಕುದುರೆ ಏನಾಗುತ್ತೆ, ಹಗ್ಗವನ್ನು ಭಗವಂತ ಹಿಡಿದಿರ್ತಾನೆ ಅಲ್ವಾ. ಆ ಕುದುರೆ ಹಗ್ಗವನ್ನು ಎಳೆದಾಗ ಅಂದರೆ ಭಗವಂತನಿಗೆ ನಾವು ಅರ್ಪಿಸಿದಾಗ ಭಗವಂತ ನನ್ನ ಇಂದ್ರಿಯಗಳನ್ನು ನಿಗ್ರಹಿಸುವಂಥ, ಅದಕ್ಕೆ ಅವನು ಸಾರಥಿಯಾಗಿರೋದು. ಆ ಸಾರಥಿಯಾಗಿನ ಆ ಕುದುರೆಯ ಇಂದ್ರಿಯಗಳನ್ನು ನಿಗ್ರಹ ಮಾಡಿದಾಗ ಏನಾಗುತ್ತೆ, ನಮ್ಮ ಇಂದ್ರಿಯಗಳು ನಿಗ್ರಹಕ್ಕೆ ಬರುತ್ತೆ. ಆಗ ಒಂದೇ ಸಮನಾಗಿ ಅದು ಓಡ್ತಾ ಹೋಗುತ್ತೆ. ಅದೇ ನಾವು ಇಂದ್ರಿಯಕ್ಕೆ ನಾವು ಮನಸ್ಸನ್ನು ಕೊಟ್ಟರೆ, ಉದಾಹರಣೆ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಆಯಿತು, ಯೋಗ ಆಯಿತು, ಬೇಗ ಬೇಗ ಮನೆ ಕೆಲಸ ಆಯಿತು, ಅಡುಗೆ ಆಯಿತು, ತಿಂಡಿ ಆಯಿತು, ಮಗುನ ಸ್ಕೂಲಿಗೆ ಬಿಟ್ಟು ಬಂದಾಯಿತು, 10 ನಿಮಿಷ ಮೊಬೈಲ್ ನೋಡ್ತೀನಪ್ಪ, ನನಗೆ ಸುಸ್ತಾಗೋಗಿದೆ ಅಂತ ಮೊಬೈಲ್ ಇಟ್ಕೊಳ್ಳೋ ಹೆಂಗಸರು ಸಾಮಾನ್ಯವಾಗಿ 1 ರೀಲ್ 2 ರೀಲ್ 3 ರೀಲ್ 4 ರೀಲ್ ಅಂತ ನೋಡ್ತಾ ಇನ್ಯಾರೋ ಫೋನ್ ಮಾಡಿದಾಗ ಗೊತ್ತಾಗುತ್ತೆ, ಅಥವಾ ಅಲಾರಾಮ್ ಗೊತ್ತಾಗುತ್ತೆ, ಅಯ್ಯೋ 11 ಗಂಟೆ ಕ್ಲಾಸ್ ಇದೆ, ಕ್ಲಾಸಿಗೆ ಟೈಮ್ ಆಗೋಗ್ಬಿಟ್ಟಿದೆ ಅಲ್ವಾ. ಅಂದರೆ ಇಲ್ಲ, ಈರಪ್ಪ ಒಂದಿಬ್ಬರ ಹತ್ರ ಮಾತಾಡಬೇಡ, ಅಮ್ಮನ ಹತ್ರ ಮಾತಾಡೋಣ, ಅಕ್ಕನ ಹತ್ರ ಮಾತಾಡೋಣ ಅಂತ ಫೋನ್ ಇಟ್ಕೊತೀವಿ. ಆಮೇಲೆ ಅಲಾರಾಮ್ ಹೊಡೆಯುತ್ತೆ, ಕ್ಲಾಸ್. ಓಹೋ, ಆವಾಗ ಅಯ್ಯೋ ನಾನು 2 ನಿಮಿಷ ಅಂತ ಕೂತ್ಕೊಂಡೆ, ಆಗಲೇ ಇಷ್ಟೊಂದಾಗೋಯ್ತಾ, ನಾನು 8:15 ನನ್ನ ಮಗುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಮೊಬೈಲ್ ಇಟ್ಕೊಂಡಿದ್ದು ಆಗಲೇ 11 ಗಂಟೆ ಆಗೋಯ್ತಾ. ಯಾಕಾಯಿತು ಹಾಗೆ? ನಾವು ಆ ಮೊಬೈಲ್ಗೆ ಅಡಿಕ್ಟ್ ಆದಾಗ ಆ ರೀತಿ ಆಯಿತು ಅಲ್ವಾ. ನಾವು ಇಂದ್ರಿಯ ನಿಗ್ರಹ ಮಾಡಲಿಲ್ಲ. 2 ನಿಮಿಷ ನಾನು ಮೊಬೈಲ್ ನೋಡಬೇಕಾಗಿದ್ದು, ಅಥವಾ ಅಮ್ಮನ ಹತ್ರ 5 ನಿಮಿಷ ಮಾತಾಡಬೇಕು, 10 ನಿಮಿಷ ಮಾತಾಡಬೇಕು, ನನಗೆ ಗೊತ್ತಾಗಲಿಲ್ಲ. ನಾನೇನು ಮಾತಾಡ್ತಾ ಕೂತೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಕೂತೆ, ವಾಟ್ಸಪ್ ಅಂತೆ, ಫೇಸ್ಬುಕ್ ಅಂತೆ, ಇನ್ಸ್ಟಾಗ್ರಾಮ್ ಅಂತೆ, ಟೈಮ್ ಆಗಿದ್ದು ಗೊತ್ತೇ ಆಗಲಿಲ್ಲ. ಎಷ್ಟೋ ಜನ ಹಾಗೆ ಅಲ್ವಾ. ಅಪ್ಪ ಈಗ ಹೊರಗಿಂದ ಬಂದಿದ್ದೀನಿ, ಒಂಚೂರು ಟಿ ವಿ ನೋಡಿಬಿಡೋಣ, 1 ಸೀರಿಯಲ್ 2 ಸೀರಿಯಲ್ 3 ಸೀರಿಯಲ್ 4 ಸೀರಿಯಲ್. 9 ಗಂಟೆಗೆ ಮಗು ಬಂದು ಕೇಳುತ್ತೆ, ಅಮ್ಮ ಹೊಟ್ಟೆ ಹಸಿತಾ ಇದೆ. ಅಯ್ಯೋ 9 ಗಂಟೆ ಆಗೋಯ್ತಾ, ನನಗೆ ಗೊತ್ತೇ ಆಗಲಿಲ್ಲ. ಇಂದ್ರಿಯ ನಿಗ್ರಹ ಇಲ್ಲ. ಈ ಇಂದ್ರಿಯ ನಿಗ್ರಹಗಳಿಲ್ಲ ಅಂತ ಎಂದಾಗ ಏನಾಗುತ್ತೆ, ನಮ್ಮ ಮಾತಿರಬಹುದು, ಅಥವಾ ನಮ್ಮ ಕಣ್ಣಿರಬಹುದು, ಅಥವಾ ನಮ್ಮ ನಾಲಿಗೆ. ನಮಗೆ ಗೊತ್ತಿರುತ್ತೆ, ನಾನು ಇದನ್ನು ತಿಂದರೆ ದಪ್ಪ ಆಗ್ತೀನಿ ಅಂತನೋ, ಅಥವಾ ನನಗೆ ಶುಗರ್ ಇದೆ, ನಾನು ಸ್ವೀಟ್ ತಿನ್ನಬಾರ್ದು ಅಂತನೋ ಗೊತ್ತಿರುತ್ತೆ. ಆದರೂ ಚೂರು 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 ಅಂತ ಗೊತ್ತಿಲ್ಲದೆ ಎಷ್ಟೊಂದು ಸ್ವೀಟ್ಸ್ನ ತಿಂದುಬಿಟ್ಟಿರ್ತೀವಿ, ಅಥವಾ ಎಷ್ಟೊಂದು ಆಯಿಲ್ ಐಟಮ್ಸ್ನ ತಿಂದುಬಿಟ್ಟಿರ್ತೀವಿ. ಆಮೇಲೆ ಅಯ್ಯೋ ನಾನು ತಿನ್ನಬಾರ್ದಾಗಿತ್ತು, ನಾಳೆ ಶುಗರ್ ಚೆಕಪ್ಪಿಗೆ ಹೋದರೆ ಶುಗರ್ ಬರುತ್ತೆ ಅಲ್ವಾ. ಅಂದರೆ ಇಂದ್ರಿಯ ನಿಗ್ರಹಗಳಿಂದ ಮಾಡಲಿಲ್ಲ ಅಂದರೆ ಆಗದೇ ಇರುವ ದುಷ್ಪರಿಣಾಮಗಳು ಅಂತ ನಾವು ಹೇಳಬಹುದು. ಹಾಗಾಗಿ ಮನಸ್ಸಿನ ಹಿಂದೆ
ಯಾವತ್ತೂ ಇಂದ್ರಿಯಗಳು ಇರಬೇಕೇ ವಿನಃ ಇಂದ್ರಿಯಗಳ ಹಿಂದೆ ಮನಸ್ಸು ಹೋಗಲೇಬಾರದು. ಇಂದ್ರಿಯಗಳ ಹಿಂದೆ ಮನಸ್ಸು ಓಡಿದಾಗ ನಾವು ದೇವರನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ತುಂಬ ಜನ ಕೇಳೋದುಂಟು, ಹಾಗಿದ್ರೆ ಭಗವಂತನೇ ಎಲ್ಲ ಒಳ್ಳೇದು ಮಾಡಿಬಿಡ್ಬೋದಲ್ವಾ? ಭಗವಂತ ಯಾಕೆ ನಮಗೆ ಕೆಟ್ಟದ್ದು ಮಾಡ್ತಾನೆ? ಭಗವಂತ ಈ ಮನಸ್ಥಿತಿಯನ್ನು ಯಾಕೆ ಕೊಟ್ಟ? ಹಾಗೆಯೇ ತಿನ್ನುವಂಥ ಮನಸ್ಸು ಕೊಟ್ಟಿದ್ದು ಭಗವಂತನೇ, ಅದಕ್ಕೆ ತಿನ್ನಪ್ಪ. ಕೆಟ್ಟ ಕೆಲಸ ಮಾಡು ಅಂತ ಹೇಳಿದ್ದು ಭಗವಂತನೇ, ಹಾಗಾಗಿ ನಾನು ಮಾಡಿದೆ. ಹೌದಾ? ಭಗವಂತ ಹೇಳಿದ್ನಾ ನಿನಗೆ ಕೆಟ್ಟ ಕೆಲಸ ಮಾಡು ಅಂತ? ಅಥವಾ ಭಗವಂತ ಹೇಳಿದ್ನಾ ನಿನಗೆ ಸ್ವೀಟ್ ತಿನ್ನು ಅಂತ? ಹೌದು, ಈ ಮನಸ್ಥಿತಿಯನ್ನೂ ಸಹ ಭಗವಂತನೇ ಕೊಟ್ಟಿದ್ದು. ಹಾಗಿದ್ರೆ ಯಾಕೆ ಕೊಟ್ಟ ಮೇಡಮ್? ಅವ್ನು ಕೊಡಬಾರ್ದಾಗಿತ್ತಲ್ವಾ? ಹೌದು, ಕೊಡಬಾರ್ದಾಗಿತ್ತು. ಅವನು ಯಾಕೆ ಕೊಟ್ಟ ಅಂದರೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಕೊಟ್ಟ. ಹೌದು, ನಿನಗೆ ಸ್ವೀಟ್ ತಿನ್ನು ಅನ್ನೋ ಮನಸ್ಥಿತಿಯನ್ನು ಕೊಡ್ತೀನಿ. ನೀನು ತಿಂತೀಯಾ ತಿನ್ನಲ್ವಾ? ನಿನ್ನ ಇಂದ್ರಿಯ ನಿಗ್ರಹ ಮಾಡ್ತೀಯಾ ಮಾಡೋದಿಲ್ವಾ? ಅಥವಾ ನಿನ್ನ ನಾಲಿಗೆ ಇದೆ, ಅಲ್ಲಿ ಅಗ್ನಿದೇವ ವಾಸ ಮಾಡ್ತಾನೆ ಅಲ್ವಾ? ಅಗ್ನಿ ನಾಲಿಗೆಯ ಅಭಿಮಾನಿ ದೇವತೆ. ಇದನ್ನು ನೀನು ಎಷ್ಟು ಹರಿತವಾಗಿ ಉಪಯೋಗಿಸು. ನಾನು ನಿನಗೆ ಎದುರುಗಡೆ ವ್ಯಕ್ತಿ ಕೆಟ್ಟ ಕೆಲಸವನ್ನು ಮಾಡ್ತಾನೆ, ತಪ್ಪನ್ನು ಮಾಡ್ತಾನೆ, ನೀನು ಬೈಯಿ ಕೂತ್ಕೊಂಡು ಆಗ ನಾವೇನು ಮಾಡಬೇಕು? ಇಲ್ಲ ಭಗವಂತ, ನಾನು ಬೈಯೋದಿಲ್ಲ, ಏಕೆಂದರೆ ನೀನು ನನ್ನಲ್ಲಿದೆಯಾ, ಅವನಲ್ಲಿದ್ದಾನೆ, ಹಾಗಾಗಿ ನಾನು ನನ್ನ ಈ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತೀನಿ ಅಂತ ಅಂದು ನಾವು ಇಂದ್ರಿಯ ನಿಗ್ರಹ ಮಾಡಿದಾಗ ಅವನು ಕೊಟ್ಟಂತಹ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗ್ತಾ ಹೋಗ್ತೀವಿ, ಇಲ್ಲ ಅಂದರೆ ನಾವು ಫೇಲ್ ಆಗ್ತಾ ಹೋಗ್ತೀವಿ. ಎಲ್ಲ ಮನಸ್ಥಿತಿಯನ್ನು ಕೊಡೋದು ಭಗವಂತನೇ. ಆದರೆ ನಾವು ಒಮ್ಮೆ ಯೋಚನೆ ಮಾಡಿ, ಭಗವಂತ ಬೇಡ, ನನಗೆ ಈ ಥರ ಮನಸ್ಥಿತಿಯನ್ನು ಕೊಡಬೇಡ ಅಂತ ಹೇಳಿ ನಾವು ಅವನಿಗೆ ಇನ್ನಷ್ಟು ಮತ್ತಷ್ಟು ಶರಣಾಗ್ತಾ ಹೋಗಬೇಕು. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ಇಲ್ಲಿ ಹೇಗಿದೆ ನಮ್ಮ ಇಂದ್ರಿಯ ನಿಗ್ರಹ ಇಲ್ಲ ಅಂತ ಹೇಳಕ್ಕೆ ಹೋದರೆ, ನಮ್ಮ ಹಡಗು ಸಮುದ್ರದಲ್ಲಿ ಇದ್ದಾಗ ಹೇಗೆ ಕೇವಲ ಬಿರುಗಾಳಿ ಆ ಹಡಗನ್ನು ಮುಳುಗಿಸಿ ಬಿಡುತ್ತೋ, ಆ ಬಿರುಗಾಳಿ ಈಸ್ ನಥಿಂಗ್ ಬಟ್ ಇಂದ್ರಿಯಗಳು. ಇಂದ್ರಿಯ ನಿಗ್ರಹವನ್ನು ಮಾಡಲಿಲ್ಲ, ಆ ಬಯಕೆಗಳು ಬಂದ ಬಿರುಗಾಳಿಗಳು ಏನಾಗ್ತಾ ಹೋಗುತ್ತೆ, ಆ ನಮ್ಮ ಹಡಗನ್ನೇ ಮುಳುಗಿಸುವ ಶಕ್ತಿ ಇದೆ. ಹಾಗಾಗಿ ನಾವೇನು ಮಾಡಬೇಕು? ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು ಅಂತ ಹೇಗೆ ಭಾವಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ, ಹಾಗೆ ಭಗವಂತ ನಾನೂ ಸಹ ನಿನ್ನವಳೆ, ನನ್ನಲ್ಲಿರುವ ಆತ್ಮವೂ ಸಹ ನಿನ್ನದೇ. ಹಾಗಾಗಿ ಈ ದೇಹದಿಂದ ಈ ಆತ್ಮಕ್ಕೆ ಯಾವುದೇ ರೀತಿಯಾದಂತಹ ಕೆಟ್ಟ ಹೆಸರಿರಬಹುದು ಅಥವಾ ಕೆಟ್ಟ ಕರ್ಮಗಳಿರಬಹುದು ಮಾಡದೇ ಇರುವ ಹಾಗೆ ಈ ದೇಹಕ್ಕೂ ಸಹ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಕೊಡು ಭಗವಂತ ಅಂಥೇಳಿ ನಾವು ಕೇಳ್ತಾ ಹೋಗಬೇಕು. ಹಾಗಾಗಿ ಇಂದ್ರಿಯ ನಿಗ್ರಹ ಮಾಡಲಿಲ್ಲ ಅಂತ ಅಂದರೆ ನಾಶ ಆಗ್ತಾ ಹೋಗುತ್ತೆ. ಯಾಕೆಂದರೆ ಮನಸ್ಸಿಗೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಭಗವಂತ 68ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. 68ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ತಸ್ಮಾನ್ ಅದರಿಂದ, ಯಸ್ಯ ಯಾರು, ಮಹಾಬಾಹುವೇ ನಿಗ್ರಹೀಯತಾನಿ ಅಂದರೆ ನಿಗ್ರಹಿಸಲ್ಪಡುವು, ಸರ್ವಶಃ ಸರ್ವತ್ರ ಇಂದ್ರಿಯಾಣಿ ಇಂದ್ರಿಯಗಳನ್ನು, ಇಂದ್ರಿಯ ಅರ್ಥಭ್ಯ ಅಂದರೆ ಇಂದ್ರಿಯಗಳ ವಿಷಯಗಳಿಂದ, ತಸ್ಯ ಅವನ ಜ್ಞಾನ ಬುದ್ಧಿಯು ಪ್ರತಿಷ್ಠಿತಾ ಅಂದರೆ ಸ್ಥಿತಗೊಳಿಸುತ್ತೆ. ಅಂದರೆ ನಾವು ಯಾವಾಗ ಇಂದ್ರಿಯ ನಿಗ್ರಹವನ್ನು ಮಾಡ್ತೀವೋ ಆಗ ನಾವು ಒಂದು ಹಂತಕ್ಕೆ ಬರ್ತಾ ಹೋಗ್ತೀವಿ. ಅಂದರೆ ಮನಸ್ಸಿನಲ್ಲಿ ನಾವು ನಮಗೆ ನಾವೇ ಅನ್ಕೋಬೇಕು, ಭಗವಂತ ಈ ಇಂದ್ರಿಯ ಆಸೆಗಳೇನಾಗಿರುತ್ತೆ, 3 ರೀತಿ ಇರುತ್ತೆ, ರಾಜಸ, ತಾಮಸ ಮತ್ತು ಸಾತ್ವಿಕ ಅಂತ. ನಮಗೆ ಆ ಸಾತ್ವಿಕ ಆಸೆಗಳು ಬೇಕು. ಉದಾಹರಣೆ, ನಾನು ಭಗವದ್ಗೀತೆಯನ್ನು ದಿನ ಕೇಳ್ತಾ ಇದ್ದೀನಿ, ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ನಾನು ನನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತೀನಿ ಅಂದರೆ ಕಂಟ್ರೋಲ್ ಮಾಡ್ತೀನಿ, ಭಗವಂತ ನನಗೆ ಮುಕ್ತಿಯನ್ನು ಕೊಡು. ಈ ಭಗವದ್ಗೀತೆ ನಮಗೆ ಏನೂ ಬೇಡ ಅಂತ ಹೇಳ್ಕೊಡೋದಿಲ್ಲ. ನಿನಗೆ ಮನೆ ಬೇಡ, ಮಠ ಬೇಡ, ಪ್ರಪಂಚ ಬೇಡ, ನೀನು ಪ್ರೀತಿಸಬೇಡ ಅಂತ ನಮಗೆ ಹೇಳ್ತಾ ಇಲ್ಲ. ಎಲ್ಲವುದೂ ಬೇಕು, ಆದರೆ ಎಲ್ಲವುದೂ ನಿಯಂತ್ರಣದಲ್ಲಿ ಇರಲಿ ಅಂತ ಹೇಳ್ತಾ ಇದೆ ಅಲ್ವಾ? ಇಲ್ಲೆಲ್ಲಾದರೂ ಮಕ್ಳಿಗೆ ಅಡುಗೆ ಮಾಡಬೇಡ, ಮನೆ ಬಿಟ್ಟು ಹೋಗು, ಗಂಡನ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಾ? ಇಲ್ಲ, ಎಲ್ಲವನ್ನ ಮಾಡು, ನಿನ್ನ ಕರ್ಮವನ್ನು ಮಾಡು. ಯಾವುದಾದರೆ ಕರ್ಮಣ್ಯೇ ವಾಧಿಕಾರಸ್ಥೆ,
ಏನನ್ನೂ ಅಪೇಕ್ಷಿಸಬೇಡ ಅಂತ ನಮಗೆ ಭಗವದ್ಗೀತೆ ಹೇಳ್ಕೊಡ್ತಾ ಹೋಗುತ್ತೆ. ಯಾವುದನ್ನು ಮಾಡಬೇಡ ಅಂತ ಹೇಳ್ತಾ ಹೋಗೋದಿಲ್ಲ ಭಗವಂತ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ನಿನ್ನ ನಿಯಂತ್ರಣದಲ್ಲಿ ಇರು ಅಂತ ಹೇಳ್ತಾ ಹೋಗುತ್ತೆ. ಇದು ಮುಖ್ಯವಾಗಿ ದೇವರನ್ನು ಕಾಣುವಂತಹ ಲಕ್ಷಣವಾಗಿದೆ. ಹಾಗಾಗಿ ನಾವು ಈ ರೀತಿ ನಾವು ನಮ್ಮ ಪಾಸ್ಟ್ ಲೈಫಲ್ಲಿ ಇರದೆ ಪ್ರೆಸೆಂಟಿನಲ್ಲಿ ಇರುತ್ತಾ, ಅಂದರೆ ಈ ಕ್ಷಣದಲ್ಲಿ ಇರುತ್ತಾ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡ್ತಾ ಏನನ್ನು ಅಪೇಕ್ಷಿಸದ ಹಾಗೆ ನಾವು ನಮ್ಮ ಜೀವನವನ್ನು ನಡೆಸಿದಾಗ ನಮ್ಮ ಬಾಳು ನಿಜವಾಗ್ಲೂ ಸಹ ಬಂಗಾರ ಆಗೋದಕ್ಕೆ ಸಾಧ್ಯವಿದೆ. ಹಾಗಿದ್ರೆ ಯಾಕೆ ನಮಗೆ ಇನ್ನೂ ನಾವು ಈ ಆಸೆಯಲ್ಲಿ ಇದ್ದೀವಿ, ಈ ಕಾಮನೆಯಲ್ಲೇ ಇದ್ದೀವಿ, ಈ ಪ್ರಪಂಚದ ಐಹಿಕ ಆಸೆಯಲ್ಲೇ ಇದ್ದೀವಿ ಅಂದರೆ ನಾವಿನ್ನೂ ಆ ಮಗುವಿನ ಮನಸ್ಸಿನ ಹಾಗೆ ನಾವು ಹೊರ ಜಗತ್ತಿನಲ್ಲಿ ನಾವು ಸಂತೋಷವನ್ನು ಹುಡುಕ್ತಾ ಇದ್ದೀವಿ. ಆದ್ದರಿಂದ ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ, ನೀನು ಧ್ಯಾನಾಸಕ್ತನಾಗು, ಧ್ಯಾನವನ್ನು ಮಾಡು. ಧ್ಯಾನದಲ್ಲಿ ನಿನ್ನ ಹಿಂದಿನ ಜನ್ಮವನ್ನು ಅಥವಾ ಹಿಂದಿನ ಪಾಸ್ಟ್ ಲೈಫ್ ಏನಿದೆ, ಹಿಂದಿನ ಜನ್ಮ ಅಲ್ಲ ಕ್ಷಮೆ ಇರಲಿ, ಹಿಂದಿನ ನಿನ್ನ ಪಾಸ್ಟ್ ಲೈಫ್ ಏನಿದೆ ಅದು ನಿನಗೆ ಕಿರಿಕಿರಿಯನ್ನು ಉಂಟು ಮಾಡಬಾರ್ದು. ಕಿರಿಕಿರಿ ಅಂದರೆ ಅಯ್ಯೋ ನಾನು ಅಲ್ಲಿ ಚೆನ್ನಾಗಿದ್ದೆ, ಇಲ್ಲಿ ಚೆನ್ನಾಗಿದ್ದೆ, ಅವ್ರು ಹಾಗಂದು ಯಾವುದೂ ಬೇಡ. ಎಲ್ಲವನ್ನ ಮರೆತು ಭಗವಂತನಿಗೆ ಎಷ್ಟು ಶರಣಾಗೋದಕ್ಕೆ ಸಾಧ್ಯವೋ ಅಷ್ಟು ನೀನು ಶರಣಾಗ್ತಾ ಹೋಗು. ಆಗ ನಿನಗೆ ಹಂತ ಹಂತವಾಗಿ ಭಗವಂತ ನಿನಗೆ ದಾರಿ ತೋರಿಸ್ತಾ ಬರ್ತಾನೆ. ಈ ರೀತಿಯಾದಂತಹ ಮನಸ್ಥಿತಿ ಬಂದಾಗ ನಮಗೆ ಗೊತ್ತಾಗುತ್ತೆ ನನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದಕ್ಕೆ ಭಗವಂತನೇ ಕಾರಣ ಅಲ್ವಾ. ಹಾಗಾಗಿ ನಾವೂ ಸಹ ಧ್ಯಾನಾಸಕ್ತರಾಗೋಣ, ಇನ್ನಷ್ಟು ಮತ್ತಷ್ಟು ಭಗವಂತನಿಗೆ ಶರಣಾಗೋಣ. ಐ ಹೋಪ್ ಇವತ್ತಿನ ಈ 4 ಶ್ಲೋಕದ ಅರ್ಥ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.